ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಒಟ್ಟು ಪ್ರಪಂಚದ್ದು. ಇದಕ್ಕೆ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕೂಡ ಬಂತು 2002ರಲ್ಲಿ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಇದಕ್ಕೆ? ಇದಕ್ಕೆ ಒಂದು 18-20 ವರ್ಷ ಕೆಲಸ ಮಾಡಿದ್ದೀನಿ. ಇದಕ್ಕೆ 18-20 ವರ್ಷ ಅಂದ್ರೆ ಕಡಿಮೆನಾ ಜಾಸ್ತಿನ? ಅವತ್ತು ಮೈಸೂರು ಮಹಾರಾಜರು ಅದಕ್ಕೆ ಫಂಡ್ ಮಾಡಿದ್ರು BL ರೈಸ್ಗೆ. ಸೊ ನಿಮ್ಮ ಸಂಶೋಧನೆಗಳಿಗೆ ಫಂಡ್ ಮಾಡ್ತಿರೋದು ಕರ್ನಾಟಕ ಸರ್ಕಾರ. ನಮ್ಮ ಕಲಬುರ್ಗಿಯವರು ಇದ್ರು, MM ಕಲಬುರ್ಗಿಯವ್ರ ಕಾಲದಿಂದ ಅದಕ್ಕೆ ಒಂದು ಚಾಲನೆ ಸಿಕ್ತು. ಸ್ವಲ್ಪ ದುಡ್ಡು ಇರ್ತಾ ಇತ್ತಾಗ, ಇವತ್ತಿನ ತರ ಕಷ್ಟ ಏನಿರ್ಲಿಲ್ಲ ಯೂನಿವರ್ಸಿಟಿಗಳಿಗೆ, ಮತ್ತೆ ಸಂಪುಟ ಕೊಡೋರು ಕಾಸು. ಈಗ ನಾವು ದಕ್ಷಿಣ ಭಾರತೀಯ ಇರ್ತೀವಲ್ಲ, ನಾವೇನ್ ದ್ರವಿಡಿಯನ್ ನಾಡು ಅಂತ ಏನ್ ಕರಿತೀವಲ್ಲ, ಕನ್ನಡ ಆಗ್ಬೋದು, ತಮಿಳು ಆಗ್ಬೋದು, ತೆಲುಗು, ಮಲಯಾಳಂ, ಮುಖ್ಯವಾಗಿ 4 ಭಾಷೆ. ನಾವೆಲ್ಲರೂ ಇನ್ಸ್ಪೈರ್ ಆಗಿದ್ದು ಅಶೋಕನ್ ಕಾಲದ ಭಾಷೆ. ಹೌದು, ಅಶೋಕನ್ ಯಾವ್ದು ಕಾಂಟ್ರವರ್ಸಿ ಇಲ್ಲ. ನೋ ಕಾಂಟ್ರವರ್ಸಿ. ಶಾಸನ ಎಲ್ಲ ದಾನ ಕೊಟ್ಟಿದ್ದಾದ್ಮೇಲೆ ಸೊ ಕೆಲವು ನೀದಾಗ್ತಾನೆ, ಇದನ್ನ ಕಾಪಾಡಿದ್ರೆ ಇಂಥ ಒಳ್ಳೇದು ಬರುತ್ತೆ ಅಂತ. ಇದನ್ನ ಕೆಡಿಸಿದ್ರೆ ಯಾವ ತರ ಏನಾಗ್ಬೋದು, ಆ ಶಾಪ ಇದು. ಎಷ್ಟೆಷ್ಟು ಕೆಟ್ಟ ಪದಗಳನ್ನು ಬಳಸಬಹುದು ಅಷ್ಟು ಕೆಟ್ಟ ಪದಗಳನ್ನು ಬಳಸಿ ಅವ್ನು ಶಾಪ ಹಾಕಿರ್ತಾನೆ. ಬಹಳ ಒಳ್ಳೆ ಪದಗಳು, ಅದಕ್ಕಿಂತ ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ತನ್ನ ಒಡ ಹುಟ್ಟಿದವಳ ಅನುಭವಿಸುವ ಪಾಪಕ್ಕೆ ಓಹನು. ಸೊ ಇದು ಈ ಶಾಪಗಳು ಹಾಕೋದು, ಅಂದ್ರೆ ಇದನ್ನೇನಾದ್ರು ಕೆಡಿಸಿದ್ರೆ ಈ ಪಾಪಕ್ಕೆ ಹೋಗ್ತೀನಿ ನೀವು ಅಂತ. ಕರ್ನಾಟಕದ ಇತಿಹಾಸದಲ್ಲಿ ತಮ್ಮ ಪುಸ್ತಕಗಳು ಕೆಲವು ತೋರಿಸ್ತಾರೆ, ತಮ್ಮ ಶಾಸನ ಸಂಪುಟಗಳು. ನನ್ನ ಶಾಸನ ಸಂಪುಟ ಈ ಕೆಳ ಇಲ್ಲಿದೆ, ತಗೊಳ್ಳಿ ಇಲ್ಲೇ ತಗೊಳ್ಳಿ. ಕೆಂಪು ಇವೆಲ್ಲ ತಗೊಳ್ಳಿ, ಎಲ್ಲವೂ ಎಲ್ಲ ನಿಮ್ಮವೇ ಅಲ್ಲಿರೋವೆಲ್ಲ ನನ್ನ ಇಲ್ಲಿದೆ. ಈ ಹೊರಗಡೆ ಅಂದರೆ ಇಲ್ಲಿದೆ ನೋಡ್ರಿ, ಇಲ್ಲಿದೆ ಬಂದು. ಹಾಂ ತಗೊಳ್ಳಿ, ಚೆನ್ನಾಗಿದೆ ಅದು. ಬಿಜಾಪುರ ಜಿಲ್ಲೆ ಸಿಕ್ತು. ಬನ್ನಿ, ನಮ್ಮ ಗುರುಗಳಿಂದ ಸಿಕ್ಬಿಡ್ತು. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ 10ನೇ ನಂಬರ್ ಪುಸ್ತಕ ಇದು. ಬಿಜಾಪುರ ಜಿಲ್ಲೆಯ ಶಾಸನಗಳು. ನೋಡಿ, ಬಿಜಾಪುರ ಜಿಲ್ಲೆಯ ಶಾಸನ ಸಂಪುಟ. ಮುಖ್ಯ ಸಂಪಾದಕರು ಡಾಕ್ಟರ್ ದೇವರಕೊಂಡ ರೆಡ್ಡಿ, ಅವರ ಜೊತೆಗೆ ಬೇರೆ ಸಂಪಾದಕರ ಕೆಲಸ ಮಾಡ್ತಾರೆ. ಇದು ಬಂದಿರೋದೇ ಯಾವ ವರ್ಷ ಇದು? ಇಲ್ಲಿದೆ 2011 ಮಾಡಿ 15 ವರ್ಷ ಆಗೋಯ್ತು ನೀವು. ಮಹೇಶ್, ಸೊ ಇದು ಇಡೀ ಜಿಲ್ಲೆ ಬಿಜಾಪುರ ಜಿಲ್ಲೆ ಭೂಪಟ ಕೊಡ್ತೀನಿ. ನಮ್ಮ ಮೆಥಡ್ ಇದು. ಒಂದು ಭೂಪಟ ಕೊಟ್ಟು ಅದ್ರ ಊರು ಶಾಸನಗಳಿರೋ ಊರುಗಳೆಲ್ಲ ಒಂದ್ ಕಡೆ ಕೊಡ್ತಾ ಇದ್ದೆ. ಶಾಸನಗಳಿರೋ ಊರು, ಎಲ್ಲ ಊರುಗಳೆಲ್ಲ ಶಾಸನ ಇರೋ ಊರು ಕೊಡ್ತಾ ಇದ್ದೆ. ಮತ್ತೆ ತಾಲೂಕು ಕೊಟ್ಟಿದ್ದೀನಿ. ನೆಕ್ಸ್ಟ್ ತಾಲೂಕದ ಪ್ರಾರಂಭ ಆದಾಗ್ಲೂ ಕೂಡ ತಾಲೂಕು ಕೊಟ್ಟಿದ್ದೀನಿ. ನಾನು ಹೆಂಡತಿ ಊರಿದು ಯಾವ್ದು? ನಾಲ್ತೋಡ ಪಕ್ಕ ಲೊಟಗೇರಿ ಅಂತ, ಬಿಜ್ಜೂರು. ಇದು ಪಕ್ಕದೂರೇ, ಇದ್ರ ಪಕ್ಕದೂರೇ. ಹೌದಾ? ಅಲ್ಲೊಂದು ಶಾಸನ ಇದೆ ಬಿಜ್ಜೂರಲ್ಲಿ ಇದೆ. ಈಗೆಲ್ಲ ಮುಳುಗಡೆ ಆಗಿದೆ ಅದು. ಈಗ ಮುಳುಗಡೆ ಆಗಿದೆ. ಕೃಷ್ಣಾ ನದಿ ಬಸವಸಾಗರದಲ್ಲಿ ಹಿನ್ನೀರಲ್ಲಿ ಮುಳುಗಡೆ ಆಗಿದೆ ಈಗೆಲ್ಲ. ಸೊ ತಂಗಡಿಗೆ ಇಲ್ಲೆಲ್ಲ ಶಾಸನ ಸಿಕ್ಕಿವೆ. ಅದಕ್ಕೆ ಶಾಸನ ಸಿಕ್ಕಿರ್ತಕ್ಕಂಥ ಊರುಗಳಷ್ಟೇ ನೋಡ್ತೀವಿ. ಇದು ಅದಕ್ಕೊಂದು ಮ್ಯಾಪ್ ಕೊಡ್ತೀವಿ. ನನ್ನ ಮೆಥಡ್ ಇದು. ಸ್ವಲ್ಪ ಬದಲಾಯಿಸ್ಕೊಳ್ತೀವಿ ಅದನ್ನೇ ಇಂಪ್ರೂವ್ ಮಾಡ್ಕೊಳ್ತೀವಿ. ಬದಲಾಯಿಸ್ಕೊಳ್ಳೋದಲ್ಲ, ಇಂಪ್ರೂವ್ ಮಾಡ್ಕೊಳ್ತಕ್ಕಂಥ. BL ರೈಸ್ ಅವರ ಒಂದು ವಾಲ್ಯೂಮ್ ಏನಿದೆ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಷ್ಟೇ. ಇದು ಲಾಸ್ಟ್, ಇದು ಮುಖ್ಯ ಸಂಪಾದಕರು ಮಾತಾದ್ಮೇಲೆ ಕನ್ನಡ ತಗೊಳ್ಳಿ ಅಂತ. ಈ ಮುದ್ದೇಬಿಹಾಳ್ ತಾಲೂಕು ಹೋಗೋಣ. ಈಗ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕು, ಅಲ್ಲಿ ಈ ಒಂದು ಒಳ್ಳೆ ಊರು ಹುಡ್ಕನ, ಎಲ್ಲ ಒಳ್ಳೆ ಊರೇ. ಸರ್, ತಂಗಡಿಗೆ ರಕಸ್ ತಂಗಡಿ ನಿಮ್ಗೆ ಗೊತ್ತಿರುತ್ತೆ. ತಂಗಡಿಗೆ ಪುಟ ನಂಬರ್ 14, ಇಂಡಿ ತಾಲೂಕು, ಸಿಂದಗಿ, ಬಾಗೇವಾಡಿ, ಇಲ್ಲಿ ಬಂತು ಮುದ್ದೇಬಿಹಾಳ, ತುಂಬಗಿ 4 ಅಲ್ಲ, ಮುದ್ದೇಬಿಹಾಳ, ಬಸರಕೋಡು, ಗುಂಡ್ಕರ್ಜಿಗಿ, ಮುದ್ದೇಬಿಹಾಳ ತಾಲೂಕು. ಇದು ಒಂದು ಮ್ಯಾಪ್ ಕೊಡ್ತೀನಿ. ಅಲ್ಲಿ ತಾಲೂಕಿನ ಮ್ಯಾಪ್ ಆದಮೇಲೆ ಕುಂಟೋಜಿ ತೆಗೀರಿ. ಕುಂಟೋಜಿ ಇನ್ನೊಂದು ಸಿಕ್ಬಿಡ್ತು ಅಲ್ಲ, ಒಂದು ಕುಂಟೋಜಿಲಿ ಇರ್ತಕ್ಕಂಥ ಅಷ್ಟನ್ನು ಸಪ್ರೇಟ್ ಮಾಡ್ತೀವಿ. ಕೋಳೂರು, ಶಿರೋಳ, ಕೋಳೂರು, ತಂಗಡಿಗೆ, ಆಲೂರು, ಅದ್ರ ಪಕ್ಕ ತಂಗಡಿಗೆ. ಹನುಮಾನ್ ದೇವಾಲಯದ ಸಮೀಪದಲ್ಲಿರುವ ಒಂದು ಕಲ್ಲಿನ ಮೇಲೆ ಏನಿದೆ ಗೊತ್ತಾ? ನೋಡಿ, ದಯವಿಟ್ಟು ಯಾರನ್ನ ತಂಗಡಿಗೆ ಸುತ್ತಮುತ್ತ ಇರೋ ನೋಡಿ. ತಂಗಡಿಗೆಯಲ್ಲಿ ಒಂದು ಹನುಮಾನ್ ದೇವಸ್ಥಾನ ಇದೆ. ಅಲ್ಲಿ ಒಂದು ಕಲ್ಲಿನ ಮೇಲೆ ಏನಿದೆ ಗೊತ್ತಾ? ಕಪಡಿಯ ಸಂಗಮ ದೇವರ ಜಂಗಮರ ದಾಸೋಹಕ್ಕಾಗಿ ಬರಿಗೆಯ ಮಲ್ಲಿನಾಯಕನು ದೇವಿ ನಾಯಕರ ಮಠದ ಕಪಿಲ ಸಿದ್ಧ ದೇವರಿಗೆ 130 ಭೂಮಿಯನ್ನು ದಾನವಾಗಿ ಕೊಡಲಾಗಿದೆ ಅನ್ನೋದು ಅದರ ಒಕ್ಕಣೆ, ಒಟ್ಟು ಬರೆದಿರೋದು. ಅದು ಸಾರಾಂಶ. ಬಟ್ ಅದ್ರದ್ದು ಶಾಸನ ಇದೆ. ಇದೇ ಶಾಸನ ಕಂಬದ ಮೇಲೆ ಬರೆದಿರೋದು. ಅದೇ ಕಂಬದ ಮೇಲೆ. ಸೊ ಏನೇನು ಹೇಳುತ್ತೆ? ಉದಾಹರಣೆಗೆ ಒಬ್ಬ ಮಲ್ಲಿನಾಯಕ ಅಂತ ಅನ್ನುವ ಒಬ್ಬ ಬರಗಿಯ ಮಲ್ಲಿನಾಯಕ ಅನ್ನೋನು ಒಬ್ಬ ರಾಜ, ಅಲ್ಲಿ ಪಾಳೆಗಾರ. ಅವನು ಇದಕ್ಕೆ ಕೊಡ್ತಕ್ಕಂಥ ಕಪಡಿಯ ಸಂಗಮ ದೇವರಲ್ಲಿ ಕಪಡಿ ಇದೆಯಲ್ಲ, ಕೂಡಲ ಸಂಗಮ,
ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಕಪಟಿ ಸಂಗಮ ಅಂದರೆ ಕೂಡಲ ಸಂಗಮ, ಅಲ್ಲಿ ನಡೀತಾ ಇದ್ದಂಥ ಒಂದು ದಾಸೋಹ ಇದೆಯಲ್ಲ, ಅನ್ನದಾಸೋಹಕ್ಕಾಗಿ ಅವ್ನು ದಾನ ಕೊಡ್ತಾನೆ ಅದನ್ನು. ಅದನ್ನ ಕಲ್ ಮೇಲೆ ಬರ್ಸಾಕಿದೆ, ಕಲಿಸಿದೆ ಅಷ್ಟೇ. ವೆರಿ ನೈಸ್ ಸರ್. ಆ ಥರ ನೋಡಿ ಎಷ್ಟು ಚೆನ್ನಾಗಿದೆ ಆ ಥರದ್ದು. ಈ ಥರದ್ದು ಇವು ಕಲ್ಲು ಹೋದರೂ ಕೂಡ ಕಲ್ಲು ಯಾವ್ದು ಇವಾಗ ಕಳೆದೋಯ್ತು ಅಂತ ಇಟ್ಕೊಳ್ರಿ, ಬಟ್ ಇಲ್ಲಿ ಪ್ರಿಂಟ್ ಆಗಿ ಇಲ್ಲಿದೆ. ಬಹುಶಃ ಅದು ಏಜ್ ಆಗಿ ಕಲ್ಲಿನ ಒಡೆದೋಯ್ತು, ಇನ್ನೊಂದಾಯ್ತು, ಮುಳುಗೋಯ್ತು, ಇನ್ನೊಂದಾಯ್ತು, ಇಲ್ಲಿರುತ್ತೆ. ಇಟ್ ರಿಮೈನ್ಸ್. ಸೂಪರ್. ಸೊ ಈ ಥರದ 8 ಸಂಪುಟಗಳು, 8 ಜಿಲ್ಲೆ ಅಲ್ಲ, ನಾನು ಮಾಡಿದ್ದು 6 ಜಿಲ್ಲೆ, 7 ಜಿಲ್ಲೆ. ಇನ್ನೊಂದು ಇದು ಬರುತ್ತೆ, ಯಾವುದು ಒಂದು ಹಂಪಿ ಬರುತ್ತೆ, ಇನ್ನೊಂದು ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರ ನಾನು ಇನ್ನೊಬ್ಬರು ಸೇರ್ಕೊಂಡು ಮಾಡಿದ್ದೀವಿ ಮಹಾರಾಷ್ಟ್ರದ್ದು. ಸೊ ಹಂಪಿ ಅವೆಲ್ಲ ಒಟ್ಟು 10 ಸಂಪುಟಗಳವು ಒಟ್ಟು. ಅದು ತಮಿಳ್ನಾಡಿದೆ, ಅದರಲ್ಲಿ ಆಂಧ್ರ ಇದೆ. ತಮಿಳ್ನಾಡು ಅಂದ್ರೆ ನಾನು ಮಾಡಿಲ್ಲ, ಅದನ್ನು ಬೇರೆಯವ್ರು ಮಾಡಿದ್ರು. ಉಳಿದ ಸಂಪುಟಗಳಿಂದ ನನ್ನ ಮುಖ್ಯ ಸಂಪಾದಕತ್ವದಲ್ಲಿ ಬಂದಿರ್ತಕ್ಕಂಥ. ವೆರಿ ನೈಸ್. ಅಂದರೆ ಅದು ಆ ಶಾಸನ ನೋಡಬೇಕು, ಓದಬೇಕು, ವೆರಿಫೈ ಮಾಡಬೇಕು, ಅದನ್ನು ಕನ್ನಡದ ಅದರ ಅನುವಾದ ಬರೀಬೇಕು, ಪ್ರೂಫ್ ತಿದ್ದಬೇಕು, ಇದೆಲ್ಲ ಮಾಡಬೇಕು. ಅದನ್ನು ನಾವು ಇದೆಲ್ಲ ಒಟ್ಟು ಇದ್ರಲ್ಲಿ ಮಾಡಿದ್ದು, ನಾವು 4 ಜನ ಸೇರ್ಕೊಂಡು ಮಾಡಿದ್ದು ಅದನ್ನು. ಸೊ 4 ಜನ ಸೇರ್ಕೊಂಡು ಮಾಡಿದ್ದು. ಮತ್ತು ಮೇಯ್ನ್ ಇದನ್ನು ನಾನೇ ಮಾಡಿದ್ದೀನಿ. ಅಂದರೆ ಅದರ ಪ್ರಸ್ತಾವನೆ ಬರೀತಕ್ಕಂಥದ್ದು, ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ತೆಗೀತಕ್ಕಂಥದ್ದು, ಅದು ಬರೀತಕ್ಕಂಥದ್ದು, ಅದನ್ನೆಲ್ಲ ನಾನೇ ಮಾಡಿದ್ದೀನಿ. ಬಟ್ ಪ್ರೂಫ್ ನೋಡ್ತಕ್ಕಂಥ ಅದರಲ್ಲಿ ಒಂದು ಪಾರ್ಟ್ ಅವರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಸೊ ಅವೆಲ್ಲ ಟೀಮ್ ವರ್ಕ್. ಅದು ಇವತ್ತು ನನ್ನ ಮುಂದಾಳತ್ವದಲ್ಲಿ ನಡೆದಂಥ ಒಂದು ಟೀಮ್ ವರ್ಕಲ್ಲಿ ಬಂದಿದ್ದು ಅದು. ಸೊ ಅಷ್ಟು ಅವತ್ತು ಮೈಸೂರು ಮಹಾರಾಜರು ಅದಕ್ಕೆ ಫಂಡ್ ಮಾಡಿದ್ರು, BL ರೈಸ್ಗೆ. ಸೊ ನಿಮ್ಮ ಸಂಶೋಧನೆಗಳಿಗೆ ಫಂಡ್ ಮಾಡ್ತಿರೋದು ಕರ್ನಾಟಕ ಸರ್ಕಾರ. ನಮ್ಮ ಹಂಪಿ ಕಲಬುರಗಿಯವರು ಇದ್ದರು, ಕಲಬುರಗಿಯವ್ರ ಕಾಲದಿಂದ ಅದಕ್ಕೆ ಒಂದು ಚಾಲನೆ ಸಿಕ್ತು. ಸೊ ನಮ್ಮಲ್ಲಿದ್ದಂಥ ಸಂಪನ್ಮೂಲಗಳನ್ನೇ ತೆಗೆದುಕೊಂಡು ಸ್ವಲ್ಪ ದುಡ್ಡು ಇರ್ತಾ ಇತ್ತಾಗ, ಇವತ್ತಿನ ಥರ ಕಷ್ಟ ಏನಿರಲಿಲ್ಲ ಯೂನಿವರ್ಸಿಟಿಗಳಿಗೆ. ಮತ್ತು ಸಂಪುಟ ಕೊಡೋರು ಕಾಸು, ಇವತ್ತಿನ ಥರ ಸಂಬಳ ಕೊಡೋಕೆ ಕಾಸಿಲ್ಲ ಅಂತಾರೆ. ಯಾವ ಯೂನಿವರ್ಸಿಟಿಲೂ ಇಲ್ಲ. ಇದೊಂದೇ ನಮ್ಮ ಕನ್ನಡ ಯೂನಿವರ್ಸಿಟಿ ಅಂತಲ್ಲ, ಯಾವ ಯೂನಿವರ್ಸಿಟಿಲೂ ಇದೇ ಪ್ರಾಬ್ಲಮ್ ಇರೋದು. ಯಾಕೆ ಅಕ್ಷರಕ್ಕೆ ಮಹತ್ವ ಇಲ್ಲೂರ ಗೊತ್ತಿಲ್ಲ. ಅದು ಯಾಕೆ ಅನ್ನೋದು ಅದು ನಮಗೆ ಬೇಡವಾ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ನಾವು ಇದು ಮಾಡೋಕ್ಕಾಗೋದಿಲ್ಲ. ಇದು ಹೆಚ್ಚು ಕಮ್ಮಿ ನಮ್ಮ ಸಂಬಂಧಪಟ್ಟಂಥ ಒಂದು ಸಂಪುಟಗಳಿವೆ. ಈಗ ತಮ್ಗೆ ಗೊತ್ತಾಯ್ತು, ಅದರಲ್ಲಿ ತಾವು ಶಾಸನಗಳ ಅಭಿನವ ರೈಸ್ ವಿಚಾರಗಳು ಗೊತ್ತಾಯ್ತು, ಅದು ಬಿಟ್ಟು ಬೇರೆ ಹೇಳಿ. ಈಗ ಇದು ನನಗೆ 10ನೇ ವರ್ಷದಲ್ಲಿ, ನನಗೆ 60 ವರ್ಷ ಆದಾಗ 2008 ಕೊಟ್ಟಂತ, 2008 ಹಾಕಿದ್ದಾರೆ. 2008 2010 ಇದು ನನಗೆ ಅರ್ಪಿಸಿದಂಥ ಒಂದು ಸಂಭಾವನಾ ಅಭಿನಂದನಾ ಗ್ರಂಥ ಇದು. ಗುಣಮಧುರ. ಯಾವ ಬೆಟ್ಟ ಇದು? ಇದು ಅಲ್ಲಿ ತಳಿ ಹತ್ರ, ಆನೆಕಲ್ಲಿಂದ ಆಚೆಗೆ ತಮಿಳ್ನಾಡಲ್ಲಿ ತಳಿ ಅಂತ ಬರುತ್ತೆ, ದೇವ್ರ ಬೆಟ್ಟ ಅಂತ. ಆ ದೇವ್ರ ಬೆಟ್ಟದ ಹೆಸರೇ ನನಗಿಟ್ಟಿರೋದು. ಅದಕ್ಕೆ ಆ ದೇವ್ರಕೊಂಡ ಅಂತ ಇದು ಮಾಡೋದು ಅದನ್ನು. ದೇವರಕೊಂಡ ರೆಡ್ಡಿ ಬಿಕಾಸ್ ಆಫ್ ದಿಸ್ ಟೆಂಪಲ್. ಹೌದು. ಇಲ್ಲೊಂದು ತಳಗಡೆ ಒಂದು ದೇವಸ್ಥಾನ ಇದೆ, ಇಲ್ಲಿ ವ್ಯಾಲಿಲಿ ಕಣಿವೆಲಿದೆ. ಇಲ್ಲಿ ಇವತ್ತು ದೂರ ಏನಿಲ್ಲ ನಿಮಗೆ. ಬಹುಶಃ ಆನೆಕಲ್ಗೆ ಹೋಗ್ತೀವಿ, ಆನೆಕಲ್ಲಿಂದ ಮುಂದೆ ಗುಮ್ಲಾಪುರದಿಂದ ಮುಂದಕ್ಕೆ ಹೋದ್ರೆ ಡಿವಿಷನ್ ಆಗುತ್ತೆ. ಅಲ್ಲಿ ಕಾಡಿಗೆ, ತಮಿಳ್ನಾಡು ಕಾಡಲ್ಲಿದೆ ಅದು. ಆ ದೇವರು ಹೆಸರು ನಿಮ್ಗೆ ಇಟ್ಟಿರೋದು? ಹೌದು, ದೇವ್ರಕೊಂಡ ಅಂತ ಅಷ್ಟೇ. ಅದು ಬೆಟ್ಟ, ಅದು ಈ ಬೆಟ್ಟದೇ ದೇವ್ರ ಬೆಟ್ಟಪ್ಪ ಅಂತ ಇಟ್ಕೊಳ್ತಾರೆ ನಮ್ಮ ಕಡೆ. ನನ್ನ ತೆಲುಗಿನವರೆಲ್ಲ ದೇವ್ರಕೊಂಡಪ್ಪ ಅಂತ ಇಟ್ಕೊಳ್ತೀವಿ ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಕೊಂಡ ಅಂದ್ರೆ ಬೆಟ್ಟ ಅಂತ ಅಷ್ಟೇ. ದೇವ್ರ ಬೆಟ್ಟಪ್ಪ ಅಂತ ಇಟ್ಕೊಳ್ತಾರೆ ನಮ್ಮಲ್ಲಿ ಆನೆಕಲ್ಲಲ್ಲಿ. ಓಕೆ, ದೇವ್ರಕೊಂಡಪ್ಪ ನಾನು ಆಗ್ತೀನಿ ಅಷ್ಟೇ. ಈ ಕೊಂಡಪಲ್ಲಿ ಅಂತ ಒಂದು ಆಂಧ್ರದಲ್ಲಿ ಊರಿದೆಯಲ್ಲ, ಬೆಟ್ಟದಪುರ ಅಂತ. ಅದಷ್ಟೇ, ಇದು ಇನ್ನೇನಿಲ್ಲ. ತೆಲುಗು ಕಲ್ತ್ಬಿಟ್ಟೆ ಇವತ್ತಿನ ಸಹಜ ಸೇರಿಕೊಂಡು. ನೋಡಿ ಇವ್ರಿಗೆ ಎಂತೆಂಥ ದೊಡ್ಡವರಲ್ಲ ಇದಕ್ಕೆ. ಇವರು ಡಾಕ್ಟರ್ ತಮಿಳ್ ಸೆಲ್ವಿ ಬರೆದವ್ರೆ, ನಾನು ಅವ್ರು ಓದ್ತಾ ಇರ್ತೀನಿ. ಇಲ್ಲ, ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ ಅಲ್ವ ಅವರು, ಸೆಲ್ವಿ ಅವರು. ನೋಡಿ ತುಂಬ ಒಳ್ಳೊಳ್ಳೆ ಫೋಟೋಸ್ ಇದ್ದಾವೆ ಅವ್ರದ್ದು, ಬಾಲ್ಯ ಮನೆಯೆಲ್ಲ. ಅದು ಸರ್ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ ಸಂದರ್ಶನದಲ್ಲಿ. ನೈಸ್. ಇದೊಂದು ಪ್ರತಿ ಕೊಡಿ, ತಗೊಂಡು ಹೋಗ್ತೀನಿ ಆಮೇಲೆ. ಇದೊಂದು ಇವೆಲ್ಲ ನನಗೆ ಮುಖ್ಯ ಮೇನು ಬಂದಿದ್ದು ಇದು ಲಿಪಿ ಪುಸ್ತಕ. ನೋಡಿ ಸ್ನೇಹಿತರೆ, ಇದು ಗುರು ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ. ಏನು ಗುರುಗಳೇ? ಇದಕ್ಕೆ ಸಾಹಿತ್ಯ ಅಕಾಡೆಮಿಯ ಒಂದು ಬಹುಮಾನ ಕೂಡ ಬಂತು 2002ರಲ್ಲಿ. ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಬಂತು ಇದಕ್ಕೆ. ಲಿಪಿಯ ಹುಟ್ಟು ಬೆಳವಣಿಗೆ ಇಡೀ ಇವತ್ತು ಅಲ್ಲ, ಒಟ್ಟು ಪ್ರಪಂಚದಲ್ಲಿರ್ತಕ್ಕಂಥ ಲಿಪಿಗಳು ಹೇಗೆ ಬಂತು, ಹೇಗೆ ಅವು ಡೆವಲಪ್ ಆದವು, ಸೊ ಅದರ ಮಧ್ಯೆ ಕನ್ನಡ ಮತ್ತು ಈ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇದೆ ಇದು. ಸೊ ಇಡೀ ಪ್ರಪಂಚದ ಇದ್ರ ಬಗ್ಗೆ ಇದೆ. ಯಾರೇ ಅಧ್ಯಯನ ಮಾಡ್ತಕ್ಕಂಥವ್ರ ಲಿಪಿಗಳ ಬಗ್ಗೆ ಈ ಪುಸ್ತಕದ ಮೂಲಕ ಹೋಗ್ತಾರೆ ಅವರು. ಇದು ಅವ್ರಿಗೆ ಪ್ರಾರಂಭದ ಬಿಂದು, ಇದು ಮತ್ತೆ ಮೂಲಾಧಾರ. ಹೌದು, ಇದರಿಂದನೇ ಹೋಗ್ಬೇಕು ಅವರು ಓದೋದಕ್ಕೆ, ಅಧ್ಯಯನ ಮಾಡೋದಕ್ಕೆ. ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಅಂತ ಇದು. ಮೊಟ್ಟ ಮೊದಲ ಲಿಪಿ ಯಾವುದು ಗುರುಗಳೇ?
ಅಲ್ಲ, ಮೊಟ್ಟ ಮೊದಲ ಲಿಪಿ ನಮ್ಮಲ್ಲಿ ನಮ್ಮ ಲಿಪಿ ಅಂತ ಬಂದಿದ್ದು ನಮ್ಮ ಅಶೋಕನ ಲಿಪಿನೇ ನಮ್ಮ ಭಾರತದಲ್ಲಿ. ಯಾವುದು ಮಸ್ಕಿ ಬಂಡೆ ಮೇಲೆ ಇದೆಯಲ್ಲ? ಹೌದು. ಇದು ಇವೆಲ್ಲ ಚೀನಾ ಮತ್ತು ಈಜಿಪ್ಟ್ ಎಲ್ಲ ಇವೆಯಲ್ಲ, ಈಜಿಪ್ಟು ಚೀನಾ ಇಲ್ಲೆಲ್ಲ ಭಾಳ ಹಿಂದೆನೇ ಬಂತು ಲಿಪಿಗಳು. ಈ ಥರದ ಲಿಪಿಗಳು ಅವರು ಚಿತ್ರಲಿಪಿಗಳು ಅಂತ. ಇದು ಅಂದರೆ ವಿಜುವಲ್ ಚಿತ್ರ ಇದೇ ಥರ ಬರವಣಿಗೆ. ಅದು ಈ ಕಡೆಯಿಂದ ಓದೋದು. ಇದು ಲಿಪಿಯಾ? ಹೌದು, ಲಿಪಿ ಇದು ಈ ಕಡೆಯಿಂದ ಪಕ್ಷಿ ಎಲ್ಲ ಬರ್ಬಿಟ್ಟವ್ರೆ. ಹೌದಪ್ಪ, ಚಿತ್ರಲಿಪಿನೇ ಮೊದಲಿಗೆ ಆರಂಭ. ಅದು ಇದು ಈಜಿಪ್ಟಿನ ಲಿಪಿಗಳು ಇವೆಲ್ಲ ಇದು. ಸೊ ಈ ಥರದ ಲಿಪಿಗಳಿಂದನೇ ನಮ್ಮ ಬರವಣಿಗೆ ಆರಂಭ ಆಗಿದ್ದು. ಸೊ ಈ ಥರ ಇಲ್ಲಿಂದ ಆಚೆಗೆ ನಮ್ಮದು ಬಂದಿದ್ದು ನಮಗೆ ಬಂದು ಬರೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದಂತ ಬಂದು 2300 ವರ್ಷದಿಂದ ನಮ್ಮದು ಬಂತು ಅಷ್ಟೇ. ನಮ್ಮದು 2300 ವರ್ಷ ಆಯಿತು ಅಶೋಕ ತಂದಿದ್ದು. ಓಹೋ, ಅಂದರೆ ಕನ್ನಡದ ಹಾಗಾದ್ರೆ ಕನ್ನಡ ಎಷ್ಟು ವರ್ಷದ ಹಳೆ ಭಾಷೆ? ಭಾಷೆ ನಿಮಗೆ ಸಿಗೋದು 1500 ವರ್ಷ ಅಷ್ಟೇ. 1500 ಕನ್ನಡ? ಹೌದು, 1600 ಇಟ್ಕೊಳ್ರಿ ಬೇಕಾದ್ರೆ. ಹಾಂ ಹಾಂ, ಅಷ್ಟೇ. ಆದರೆ ಇದು ಲಿಪಿ ನಮಗೆ 2500 ವರ್ಷಕ್ಕೆ ಬರುತ್ತೆ ಅದು. ಭಾರತಕ್ಕೆ? ಹೌದು, ಭಾರತಕ್ಕೆ. ಅಲ್ಲ, ಅಶೋಕ ಬಳಸಿದ್ದು. ಅಶೋಕ ಬಳಸಿದಂಥ ಒಂದು ಲಿಪಿ ಇದೆಯಲ್ಲ ನೋಡಿ, ಇದು ಅಶೋಕನ ಶಾಸನ. ಇದು ಹೌದು ಶಾಸನ ಇದು. ಓ ಸ್ನೇಹಿತರೆ ನೋಡಿ, ಇದನ್ನು ನೀವು ನೋಡ್ತಾ ಇದ್ರೆ ಇದು ಲೋರಿಯಾ ನಂದಗಡ ಶಾಸನ ಅಂತ. ಹೌದೌದು, ಲೋರಿಯಾ ಸ್ತಂಭ ಶಾಸನ ಇದು. ನಂದಗಡ ಎಲ್ಲಿರೋದು? ಲೋರಿಯಾ ನಂದಗಡ ಇದರಲ್ಲಿ ಉತ್ತರ ಭಾರತ ಬಿಹಾರಲ್ಲೇನೋ ಬರುತ್ತೆ ಇದು ಲೋರಿಯಾ ನಂದಗಡ ಅಂತ. ಸೊ ಇದು ಸೇಮ್ ಮಸ್ಕಿನಲ್ಲಿರೋ. ಹೌದು, ಇದೆ. ಇದು ಕೊಪ್ಪಳದ್ದು. ಓ, ಗವಿಮಠದ್ದು. ಸ್ನೇಹಿತರೆ, ಗವಿಮಠದ ಹಿಂದ್ಗಡೆ ಒಂದು ಬಂಡೆ ಇದೆ, ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಒಂದು ಇನ್ನೊಂದು ಗುಡ್ಡ ಹತ್ಕೊಂಡು ಹೋಗಿ ಬರೆಸಿದ್ದಾರೆ. ಅದು ನೋಡಿ, ಅದು ಗವಿಮಠದ ಒಂದು ಲಿಪಿ. ಇದು ಕನ್ನಡನಾ? ಅಲ್ಲ, ಇಲ್ಲ, ಕನ್ನಡ ಅಲ್ಲ. ಇದು ನಾನು ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ ಅನ್ಕೋವಾಗಲಿ ಅಂತ. ಇದು ಒರಿಜಿನಲ್. ಇದು ಪಾಳಿ ಪ್ರಾಕೃತ. ಕನ್ನಡ ಅಲ್ಲ, ಪ್ರಾಕೃತ ಲಿಪಿ. ಅದು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ ಅಂತ. ಬ್ರಾಹ್ಮಿ ಅಂತ ಕರಿತೀವಿ ಅದನ್ನು. ವಾಸ್ತವವಾಗಿ ಅದನ್ನು ಧರ್ಮಲಿಪಿ ಅಂತ ಅವ್ನು ಕರ್ಕೊಂಡಿದ್ದಾನೆ. ಯಾರೋ ಅಶೋಕ ಧರ್ಮಲಿಪಿ ಅಂತ ಕರ್ಕೊಂಡಿದ್ದಾನೆ. ವಿದ್ವಾಂಸರು ಅದನ್ನು ಇದು ಯಾವುದು ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ ಅದನ್ನು. ಹಾಗಾದ್ರೆ ಗುರುಗಳೇ, ಕನ್ನಡ ನಾವು ಮೊಟ್ಟ ಮೊದಲು ಬರೆದಿದ್ದು ಯಾವಾಗ? ಇದೇ ಲಿಪಿನೇ ಬಳಸ್ಕೊಂಡು ಬರೆದಿದ್ದು. ಇದರದ್ದೇ ವಿಕಾಸ ಅಷ್ಟೇ ಕನ್ನಡಕ್ಕೆ. ಓ, ಈ ಅಶೋಕನ ಕಾಲದ ಈ ಬ್ರಾಹ್ಮಿ ಲಿಪಿ ಅಥವಾ ಪಾಲಿ ಭಾಷೆ ಏನಿತ್ತಲ್ಲ, ಅದರ ಡೆವಲಪ್ಡ್ ವರ್ಷನ್ ಪಾಳಿ ಭಾಷೆ ಅಲ್ಲ, ಲಿಪಿ. ಪ್ರಾಕೃತ ಇದು ಬ್ರಾಹ್ಮಿ ಲಿಪಿ. ಆ ಬ್ರಾಹ್ಮಿ ಲಿಪಿಯ ಮುಂದುವರೆದ ರೂಪವೇ ಕನ್ನಡ ಲಿಪಿ. ಅದು ಅಂದ್ರೆ ಅದನ್ನ ತಗೊಂಡು ಆಮೇಲೆ ಇಂಪ್ರೂವೈಸ್. ಹೌದು. ಇದು ನೋಡಿ, ನಂತರ ಅದು 200 ವರ್ಷ ಆದ್ಮೇಲೆ ಬಂದಿದ್ದು. ನೋಡಿ, ಕನ್ನಡ ಗೊತ್ತಾಗ್ತಿದೆ. ಅಶೋಕನ 200 ವರ್ಷ. ಅಶೋಕನ ಕಾಲದಲ್ಲಿ, ಅಶೋಕನಿಂದ 200 ವರ್ಷ ಆದ್ಮೇಲೆ ಬಂದಂಥ ಲಿಪಿ ಅದೇ ಲಿಪಿನೇ ಬಂದಿದ್ದು. ಡೆವಲಪ್ಡ್. ಇದು ಟೈಮ್ ಟು ಟೈಮ್ ಡೆವಲಪ್ ಆಗಿರುತ್ತೆ. ಹೌದು. ನಮ್ಮಲ್ಲಿ ನೋಡಿ, ಇದು ನಾರ್ದನ್ ಲಿಪಿ ಅದರಿಂದನೇ ಬಂದಿರತಕ್ಕಂಥದ್ದು. ನಾರ್ತ್ ಇಂಡಿಯಾ. ಇದು ನಾರ್ತ್ ಇಂಡಿಯಾದ್ದು ಅದೇ ಲಿಪಿನಲ್ಲೇ ಬಂದಿದ್ದದು. ಇದಕ್ಕೆ ಬೇರೆ ಕಾರಣ ಇದೆ. ನಮಗೂ ಅದಕ್ಕೆ ವ್ಯತ್ಯಾಸ ಏನು ಅಂದರೆ, ನಾವು ತಾಳೆಗರಿ ಮೇಲೆ ಬರೆಯುವಾಗ ರೌಂಡ್ ಮಾಡ್ತೀವಿ ಕಂಠವನ್ನು. ಇದು ತಾಳೆಗರಿ ಅಲ್ಲ, ಇದು ಬೂರ್ಜು ಪತ್ರ ಬರೀತಾರೆ. ತೊಗಟೆ ಮೇಲೆ ಬರೆಯುವಾಗ ನೀವು ಒಂದು ರೌಂಡ್ ಮಾಡೋಕ್ಕಾಗಲ್ಲ. ಸೊ ಗೆರೆ ಮಾಡ್ತಾರೆ ಅವರು ಅದನ್ನು. ಸೊ ಅದಕ್ಕೆ ಆ ಲಿಪಿ, ಅದೇ ಅಶೋಕನ ಲಿಪಿಲಿ ಗೆರೆ ಆಯಿತು. ನಮ್ಮದು ರೌಂಡ್ ಆಗ್ತಾ ಬಂತು. ಅದೇ ಲಿಪಿ. ಹೌದು, ಆದರೆ ಬರದಾಗ ಬೇರೆ. ಹೌದು, ಅಂದರೆ ಬಳಸಿದ ವಸ್ತುವಿನ ಆಧಾರದ ಮೇಲೆ ಬರೆದ ವ್ಯತ್ಯಾಸ ಆಗಿಲ್ಲ. ನೋಡಿ, ಇವೆಲ್ಲ ಇದು ನೋಡಿ, ಇದು ಇಲ್ಲಿ ತಗೊಳ್ತೀವಲ್ಲ, ಇದು ನೋಡಿ, ಇದು ಕದಂಬರ್ ಲಿಪಿ. ಇದು ಅದೇ ಅಶೋಕನ ಲಿಪಿನೇ. ಇದು ಅಶೋಕನ ಲಿಪಿನೇ ಬದಲಾವಣೆಯಾಗಿ ಒಂದು 800 ವರ್ಷಕ್ಕೆ ಈ ಥರ ಬಂತು. 700 ವರ್ಷಕ್ಕೆ ಈ ಥರ ಆಯಿತು, ವ್ಯತ್ಯಾಸ ಆಯಿತು. ಆಫ್ಟರ್ ಅಶೋಕನ ನಂತರ ಸುಮಾರು 700 ವರ್ಷಗಳ ನಂತರ ಲಿಪಿ ಇದು. ಅಶೋಕ ತಾಳಗುಂದ ಶಾಸನ. ಇದು ತಾಳಗುಂದ. ಕದಂಬ ಕಾಕುತ್ಸವರ್ಮನ ತಾಳಗುಂದ ಶಾಸನ ನೋಡಿದ್ದು. ಕಾಕುತ್ಸವರ್ಮ, ಮಯೂರವರ್ಮನ್ ನೆಕ್ಸ್ಟ್ ಬಂದ ಕಾಕುತ್ಸವ. ಹೌದೌದು. ಇದು ನಮ್ಮ ಇದಕ್ಕೆ ಬಂದಾಗ ಇದು ಅಲ್ಮಿಡಿ. ಅದೇ ಕಾಕುತ್ಸವರ್ಮನ ಕಾಲದ್ದೇ ಕನ್ನಡ ಬಳಸಿದ್ದಾನೆ ಇಲ್ಲಿ. ಇದು ಇಲ್ಲಿಂದ ಆಚೆ ನಾವು ಕನ್ನಡ ಲಿಪಿ ಅಂತ ಹೇಳ್ತೀವಿ. ಅದೇ ಲಿಪಿನೇ ನಾವು ಕನ್ನಡ ಲಿಪಿ ಅಂತ ಕರಿತೀವಿ. ಗುರುಗಳೇ, ಹಾಗಾದ್ರೆ ಕನ್ನಡದ ಮೊಟ್ಟ ಮೊದಲ ರಿಟರ್ನ್ ಟೆಕ್ಸ್ಟ್ ಸಿಕ್ಕಿರೋದು ಹಲ್ಮಿಡಿ ಶಾಸನ ಸದ್ಯಕ್ಕೆ. ಸೊ ಅಲ್ಲಿ ಬಳಸಿರೋ ಕನ್ನಡ ಲಿಪಿ ಆದ್ದರಿಂದ, ಆ ಕನ್ನಡ ಭಾಷೆ ಆದ್ದರಿಂದ, ಕನ್ನಡ ಭಾಷೆಗೆ ಯಾವ ಲಿಪಿ ಬಳಸಿದ್ದಾನೆ ಆ ಲಿಪಿಯನ್ನೇ ನಾವು ಕನ್ನಡ ಲಿಪಿ ಅಂತ ಕರಿತೀವಿ. ಸೊ ಇಲ್ಲಿ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಏನೂ ಇರೋದಿಲ್ಲ. ಲಿಪಿ ಒಂದೇ. ಇದೆಷ್ಟು ವರ್ಷ ಹಳೆದು? ಇದು 1500. ಸೊ ಹಲ್ಮಿಡಿ ಶಾಸನ ಸಿಕ್ಕಿದ 1500 ವರ್ಷಗಳದ್ದಾಗಿರೋದ್ರಿಂದ ಕನ್ನಡ ಭಾಷೆಯ ಲಿಪಿ 1500 ವರ್ಷದ್ದು ಅಂತ ಹೇಳ್ಕೊಳ್ತೀವಿ ನಾವು.
ಸೊ ಇದು ಅಧಿಕೃತ ದಾಖಲೆ ಅದು. ಹೌದು, ಅಧಿಕೃತ ದಾಖಲೆ. ಇದಕ್ಕಿಂತ ಹಿಂದೆ ಸಿಕ್ಕರೆ ಹಿಂದೆ ಆಗುತ್ತೆ ಅಷ್ಟೇ. ಅದು ಅಷ್ಟೇ. ಈಗ ನಾನು ಸಿಕ್ಕಿರುವ ಆಧಾರಗಳ ಮೇಲೆ ಹೇಳ್ತಿರೋದು ಅದು 1,500 ವರ್ಷದ ಹಳೆ. 1,000 ವರ್ಷದಷ್ಟೇ. ಅಂದ್ರೆ ಹಲ್ಮಿಡಿ ಶಾಸನ ದ ಫಸ್ಟ್ ಇನ್ಕ್ರಿಪ್ಷನ್ ಇನ್ ಕನ್ನಡ. ಅದಕ್ಕೆ ಮೊದಲು ಪದಗಳು ಸಿಕ್ಕಿವೆ ನಿಮಗೆ, ಬೇರೆ ಬೇರೆ ಪದಗಳು ಸಿಕ್ಕಿವೆ, ಕನ್ನಡ ಪದಗಳು ಸಿಕ್ಕಿವೆ. ಇದಕ್ಕಿಂತ 100 ವರ್ಷ ಹಿಂದಿನ ಶಾಸನ ಸಿಕ್ಕಿದೆ. ಬಟ್ ಪರ್ಟಿಕ್ಯುಲರ್ ಶಾಸನ ಅಂದರೆ ವ್ಯಾಕರಣಬದ್ಧವಾಗಿರ್ತಕ್ಕಂಥ ಶಾಸನ ಸಿಕ್ಕಿದೆ ಇದೊಂದೇ ಫಸ್ಟ್ ವ್ಯಾಕರಣಬದ್ಧವಾಗಿರ್ತಕ್ಕಂಥ. ಹಾಗಂತ ಹೇಳಿ ಕನ್ನಡ ಮುಂಚೆ ಇರಲಿಲ್ಲ ಅಂತ ಏನಲ್ಲ. ಇರಲಿಲ್ಲ ಅಂತಲ್ಲ, ರಿಟರ್ನ್ ಬಂದಿದ್ದು, ಬರವಣಿಗೆಗೆ ಬಂದಿದ್ದದು. ಬರವಣಿಗೆ ಬಂದಿದ್ದದು ಅಷ್ಟೇ. ಸೊ ಮುಂದೆ ಬರ್ತಾ ಬರ್ತಾ ಬೇರೆನೂ ಬರುತ್ತೆ ಅದು. ಇದು ಯುವರಾಜ ಮಾರಸಿಂಹಂದು, ಕಾಕತೀಯರು ಕೂಡ ಅದೇ ಲಿಪಿನ ಬಳಸ್ತಾರೆ, ಮುಂದುವರಿಸ್ತಾರೆ, ನಮ್ಮ ಕನ್ನಡ ಲಿಪಿನೇ ಬಳಸ್ತಾರೆ. ಇದು ಹೊಯ್ಸಳರ ಕಾಲದ ಲಿಪಿ, ಭಾಳ ಅಲಂಕಾರಿಕವಾದಂಥ ಲಿಪಿ ಹೊಯ್ಸಳರ ಕಾಲದ್ದು. ಅವ್ರ ದೇವಾಲಯಗಳ ಶಿಲಾಬಾಲಿಕೀರ್ತನ ಇದೆ. ವೀರಬಲ್ಲಾಳನ ಶಾಸನ ಇದು, 1210 ಅಂತ ಇಟ್ಕೊಳ್ರಿ. 1210 ಅಂತ ಇಟ್ಕೊಂಡ್ರೆ ಯಾದವ 10ನೇಯ ಯಾದವ ವಂಶೋತ್ತಮನಾದ ಅಂತ ಏನಿದೆ. ಅದೇ ವಂಶೋತ್ತಮ ಓದ್ಬೋದು, ಗುರುತಿಸ್ಬೋದು, ಏನು ಕಷ್ಟ ಏನಿಲ್ಲ. ನೋಡಿ ಇಲ್ಲ ಸ್ಪಷ್ಟ ಓದ್ ಅಂದರೆ ಈ ಕಾಲಕ್ಕಾಗಲೇ ಸಾಧ್ಯವಾದಷ್ಟು ಬದಲಾವಣೆ ಆಗಿಬಿಟ್ಟಿರುತ್ತೆ ಅದು. ಕನ್ನಡ ಲಿಪಿ, ಕನ್ನಡ ಭಾಷೆ ಮತ್ತು ಲಿಪಿ ಎರಡೂ ಬದಲಾವಣೆ ಆಗ್ತಾ ಇರುತ್ತೆ ಅದು. ಸೊ ಈ ಲಿಪಿನೂ ಬದಲಾವಣೆ ಆಗಿಬಿಟ್ಟಿರುತ್ತೆ ನೋಡ್ರಿ. ಇದು ಯಾರು ಬೇಕಾದ್ರೆ ಶ್ರೀ ಅಂತ ಯಾರು ಬೇಕಾದ್ರೂ ಓದ್ಬೋದು, ಶ್ರೀಮಾ ಅಂತ ಓದ್ಬೋದು. ಅಂದರೆ ಈ ಕಾಲಕ್ಕೆ ಓದೋ ಸ್ಟೇಜಿಗೆ ಬಂದ್ಬಿಟ್ಟಿತ್ತು ಯಾವುದು ಕನ್ನಡ ಗುರುತಿಸೋ ಮಟ್ಟಿಗೆ. ಕನ್ನಡ ಅಷ್ಟೇ ಒಂದು 600 ವರ್ಷದ ಹಿಂದೆ, 600 ವರ್ಷದವರು ಅಷ್ಟೇ. ಅಂದರೆ ಬಿಫೋರ್ ವಿಜಯನಗರ ಒಂದು 600 ವರ್ಷ ಇಟ್ಕೊಳ್ರಿ, 800 ವರ್ಷ, 800 ಇಯರ್ಸ್ ಕನ್ನಡ ಅಷ್ಟೇ ಹೊಯ್ಸಳರು. ಹೌದು, ಅದೇ ಚೆನ್ನಕೇಶವನ ಟೆಂಪಲ್ ಕಟ್ಟಿಸಿದ್ರು. ಹೌದು, ಅದೇ ಬೇಲೂರು ಚೆನ್ನಕೇಶವನ ಟೆಂಪಲ್ದೇ ಇದು ತಾಮ್ರಶಾಸ್ತ್ರ. ಅಲ್ಲೇ ಕೊಟ್ಟರೋದು ಇದು. ಅಂದರೆ ಅಲಂಕಾರಿಕ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಎಸ್ಥೆಟಿಕ್ಲಿ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಓಕೆ. ಅದಕ್ಕೆ ಅವ್ರ ಕಾಲದ ಎಲ್ಲ ಶಾಸನಗಳು ಮತ್ತು ಶಿಲ್ಪಗಳು ಎಲ್ಲ ಅಷ್ಟು ಯಾಕಿದೆ ಅಂದರೆ ಅಲ್ಲಿ ಕಾಲದಾಗ ಶಿಲ್ಪಿಗಳು ಆ ಥರ ಇದ್ದರು. ಆ ಥರ ಅವರು ತಾಮ್ರಪತ್ರನ ಹಿಂಗೆ ಬರೆದಾರೆ ಅವರು. ಅಂದರೆ ಶಿಲಾಬಾಲಿಕೆನ ಚೆನ್ನಾಗಿ ಕೆತ್ತಿರೋದು ಯಾವ ಆಶ್ಚರ್ಯನೂ ಇಲ್ಲ ಅವರು. ಸೊ ಈ ಥರ ಆಗುತ್ತೆ ಇದು. ಸೊ ಇದನ್ನು ಎಲ್ಲರೂ ಮುಂದೆ ಅದೇ ಲಿಪಿನೇ ಎಲ್ಲರೂ ಬಳಸ್ಕೊಂಡು ಬಂದಿದ್ದು. ಹೀಗಾಗಿ ನಮಗೆ ಅದೇ ಸಿಗುತ್ತೆ ಅಷ್ಟೇ. ಇದು ತಮಿಳು ಅದೇ ಲಿಪಿನೇ ತಗೊಳ್ತಾರೆ. ತಮಿಳರು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಷ್ಟೇ, ಸ್ಟ್ರೋಕ್ಸ್ ವ್ಯತ್ಯಾಸ ಆಗ್ತವೆ. ಯಾವ ಲಿಪಿ ತಗೋತಾರೆ? ಅದು ಅಶೋಕನ ಲಿಪಿನೇ ತಗೊಳ್ತಾರೆ ಅವರು. ಸೊ ಕ್ಷಮೆಯಲ್ಲಿ ಈ ಕೇಳಬೇಕು ಗೊತ್ತಿಲ್ಲ. ಈಗ ನಾವು ದಕ್ಷಿಣ ಭಾರತೀಯ ಇರ್ತೀವಲ್ಲ, ನಾವೇನು ದ್ರವಿಡಿಯನ್ ನಾಡು ಅಂತ ಏನು ಕರಿತೀವಲ್ಲ, ಕನ್ನಡ ಆಗ್ಬೋದು, ತಮಿಳು ಆಗ್ಬೋದು, ತೆಲುಗು, ಮಲಯಾಳಂ, ಮುಖ್ಯವಾಗಿ 4 ಭಾಷೆ. ನಾವೆಲ್ಲರೂ ಇನ್ಸ್ಪೈರ್ ಆಗಿದ್ದು ಅಶೋಕನ್ ಕಾಲದ ಭಾಷೆ. ಹೌದು, ಅಶೋಕನದ ನಿರ್ವಿವಾದ ಅದು ಯಾವ್ದು ಕಾಂಟ್ರವರ್ಸಿ ಇಲ್ಲ. ನೋ ಕಾಂಟ್ರವರ್ಸಿ. ಸೊ ಅಶೋಕನ ಅದೇನಿತ್ತು ಬ್ರಾಹ್ಮಿ, ಅದನ್ನ ಬಳಸ್ಕೊಂಡು ನಾವು ನಮ್ಮ ಲಿಪಿಗಳನ್ನ ಬೆಳೆಸ್ಕೊಂಡ್ವಿ ಅಷ್ಟೇ. ನಮ್ಮ ಭಾಷೆಗೆ ತಕ್ಕಂಗೆ ನಾವು ಬೆಳೆಸ್ಕೊಂಡು ಇದು ನೋಡಿ. ಇದು ಹೊಟ್ಟೆಳತ್ತು ಅಂತ ಅಶೋಕನ ಲಿಪಿಯಿಂದನೇ ಬೆಳವಣಿಗೆಯಲ್ಲಿ ಬಂದಿರತಕ್ಕಂಥದ್ದು. ಪಾಂಡ್ಯರ ಕಾಲದ್ದು ಇದ್ದಿದ್ದು. ಆಮೇಲೆ ಇದು ಎಲ್ಲ ಅಷ್ಟೇ. ಅದರಿಂದ ಅವ್ರು ಹೇಳ್ಕೊಂಡ್ರೆ ಬಂದು ನೋಡಿ. ಇದು ಕ್ಲೀನಾಗಿ ನೀವು ಇವಾಗ ತಾಳಗುಂದ ಶಾಸನ ಓದಿದ್ರಲ್ಲ, ತಾಳಗುಂದ ಶಾಸನ ಲಿಪಿನೇ ಇದೆ. ಇದು ಯಾರ್ದಿದು? ಯಾರ್ದು? ಪಾಂಡ್ಯರ್ದು, ಪಲ್ಲವರು. ಸೊ ಎಲ್ಲ ಅದನ್ನೇ ಲಿಪಿನೇ. ಪಲ್ಲವರು, ಹೌದು, ಕಂಚಿ ಅವರು ಅದನ್ನೇ ಬಳಸ್ಕೊಳ್ತಾರೆ. ಹೌದು, ಇದು ಒಂದೇ, ಅದು ಹೆಚ್ಚು ಕಮ್ಮಿ ನೋಡಿ. ಎಲ್ಲ ಅದೇ ಥರ ಲಿಪಿಗಳೇ ಬರ್ತವೆ. ಸೊ ಹೀಗಾಗಿ ಏನು ವ್ಯತ್ಯಾಸ ಏನು ಬರೋದಿಲ್ಲ. ಮತ್ತು ಅದೇನು ಅಂದರೆ ಸ್ವಲ್ಪ ಬರವಣಿಗೆಯಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಅವ್ರೇನು ಮಾಡ್ತಾರೆ, ಲಿಪಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಷ್ಟೇ. ನೋಡಿ, ಇದು ಅಲಂಕಾರಿಕ ಲಿಪಿ ಅವರಲ್ಲೇ, ತಮಿಳರಲ್ಲೇ ಲಿಪಿ. ನಮ್ಮಲ್ಲಿ ಪೆರುಮಾಳ್ ದೇವಾಲಯ ಶಾಸನ ಕಂಚಿ, ವೈಕುಂಠ ಪೆರುಮಾಳ್ ಟೆಂಪಲ್ ನಮ್ಮಲ್ಲಿ ಹೇಗೆ ಬಳಸಿಕೊಂಡ್ವಿ ಅಲಂಕಾರಕ್ಕೆ ಹೊಯ್ಸಳರು, ಅದೇ ಥರ ಅವರು ಲಿಪಿನ ನೋಡಿ. ಇದು ಅಶೋಕನ ಲಿಪಿನೇ. ಅಶೋಕನ ಲಿಪಿನೇ ಇವರು ಈ ಥರ ಬಳಸ್ಕೊಂಡಿದ್ದಾರೆ. ಅಂದರೆ ಅಲಂಕಾರಿಕವಾಗಿ ಮಾಡಿರೋದು ಇದು. ತಮಿಳುನಾಡಿನಲ್ಲೂ ಕೂಡ ಅಲಂಕಾರಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ, ಅದು ಮುಂದುವರಿಯಲಿಲ್ಲ. ಅದು ಹಾಗಾದ್ರೆ ಇಡೀ ದಕ್ಷಿಣ ಭಾರತೀಯರು ಅವರವರ ಲಿಪಿಗಳು, ಭಾಷೆಗಳು ಬಂದಿರೋದು ಆಲ್ಮೋಸ್ಟ್ ಒಟ್ಟೊಟ್ಟಿಗೆ. ಹೌದು. ಮತ್ತು ನಾನು ಅಣ್ಣ, ನೀನ್ ತಮ್ಮ, ಇದೆಲ್ಲ ಇಲ್ಲ. ಅದೇ ಲಿಪಿಗಳಲ್ಲೆಲ್ಲ ಒಂದೇ. ಇಲ್ಲಿದೆ ನೋಡಿ, ಚಾರ್ಟ್ ಕೊಟ್ಟಿದ್ದೀನಿ. ಅದು ಇಲ್ಲಿ ಅಶೋಕನ ಅನ್ನೋದಾದರೆ, ಸೊ ಇದು ಮುಂದಕ್ಕೆ ಈ ಥರ ಬರುತ್ತೆ. ಇದು ಉದ್ದಕ್ಕೂ ಈ ಥರ ಬರುತ್ತೆ ಬೇರೆ ಬೇರೆ ಕಾಲಗಳಲ್ಲಿ. ಸೊ ಎಲ್ಲ ಅದರ ರೂಪಾಂತರ. ಹೌದು, ಟ್ರಾನ್ಸ್ಫಾರ್ಮೇಷನ್. ಹೌದು. ಕಾ ಅನ್ನೋದಾದ್ರೆ ಇದು ಆರಂಭದ್ದು ಅನ್ನೋದಾದ್ರೆ ಉದ್ದಕ್ಕೂ ಆ ಥರ ಬೇರೆ ಇವತ್ತಿಗೆ ಈ ಥರ ಬರುತ್ತೆ ಅಷ್ಟೇ. ತಮಿಳ್ಕ ಇದು ನೋಡಿ. ಇವತ್ತು ತಮಿಳರು ಕಾ ಬರೀತಿರೋದು ಹೀಗೆ ಸ್ನೇಹಿತರು ನೋಡಿ, ಬೆಳವಣಿಗೆ ಬಂದಿದೆ. ಅದ್ರ ಮೂಲ ನೋಡಿ ಇಲ್ಲಿದೆ. ಅದೊಂದು 10-15 ಜನರೇಷನ್ಸ್ ಇಂದ ದಾಟ್ಕೊಂಡು ಕೈಗೆ ಬರುತ್ತೆ ನೋಡಿ. ಇವತ್ತು ಕಾಯಿ ಅಷ್ಟೇ. ಗುರುಗಳು ಯಾಕೆ ಬದಲಾಯ್ತಾ ಹೋಯ್ತು ಗುರುಗಳೇ? ವೈ ಲಿಪಿ ಗಾಟ್ ಚೇಂಜ್? ಬರವಣಿಗೆ ಸಾಧನಗಳು ಅಷ್ಟೇ ಅವು. ಅಂದ್ರೆ ಬರವಣಿಗೆ ನಾವು ಬರಿತೀವಲ್ಲ, ರೀಡ್ಸು. ಈಗ
ಬರ್ಸುವ ಸಾಧನ ಕಂಠ ಇತ್ತು. ಮತ್ತೆ ಅದ್ರ ಮೇಲೆ ಇದ್ರ ಮೇಲೆ ಬರಿತಾ ಇದ್ವಿ, ಯಾವ್ದ್ರ ಮೇಲೆ, ತಾಳೆಗರಿ ಮೇಲೆ ಬರಿತಾ ಇದ್ವಿ. ಬರೆಯುವಾಗ ಸ್ಟೈಲ್ಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ವ್ಯತ್ಯಾಸ ಆದಾಗೆಲ್ಲ ವ್ಯತ್ಯಾಸ ಆಗುತ್ತೆ. ಒಂದು ವ್ಯತ್ಯಾಸ ಒಂದ್ ಕಡೆ ಆಯ್ತು ಅಂದ್ರೆ ಅದೇ ವ್ಯತ್ಯಾಸ ಮುಂದುವರಿತಾ ಹೋಗುತ್ತೆ. ಅದು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ ಆ ವ್ಯತ್ಯಾಸ. ನೆಕ್ಸ್ಟ್ ಮಾಡಿದವನು ಇನ್ನೊಂದು ತಪ್ಪಾದ್ರೆ ಅದು ಕಂಟಿನ್ಯೂ ಆಗುತ್ತೆ ಅಷ್ಟೇ. ಗುರುವೇ, ಹಾಗಾದ್ರೆ ಪ್ರಿಂಟ್ ಬಂದ್ಮೇಲೆ ಸ್ಥಿರ ಆಗಿದ್ದು. ಈಗ ನೀವು ಕಲಿಯೋದಕ್ಕೆ ಯಾರೋ ಮೇಷ್ಟ್ರು ಏನೋ ಬರೀತಾನೆ, ನೀವು ಅದನ್ನ ಮಾಡಿದ್ರೆ ನೀವು ಫೇಲ್ ಆಗ್ತೀರಿ. ಸರ್ಕಾರ ಒಂದು ಕೊಟ್ಟಿರುತ್ತೆ ನಿಮಗೆ, ಇದು ಕನ್ನಡ ವರ್ಣಮಾಲೆ, ಆ ವರ್ಣಮಾಲೆನೇ ನೀವು ಬರೀಬೇಕು. ಇವತ್ತು ಸ್ಥಿರ ಆಗಿದೆ ಅದು. ಸೊ ಅವತ್ತಿಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲ ಕಾರಣಕ್ಕೆ ಯಾರ್ಯಾರು ಬರೆದ್ರಲ್ಲ, ಹೌದು, ಅದೇ ಒಂದು ಲಿಪಿ ಆಯಿತು, ಅದೇ ಒಂದು ಸ್ಟೈಲ್ ಆಯಿತು, ಅದೇ ಒಂದು ಸ್ಕೂಲ್ ಆಯಿತು. ಇದು ಮಲಯಾಳಮ್ಮು ಎಲ್ಲ ಒಂದೇ ಥರನೇ, ಇದು ವ್ಯತ್ಯಾಸ ಏನಿಲ್ಲ. ಸೊ ನಾವೆಲ್ಲರೂ ಮೂಲ ಲಿಪಿಗಳನ್ನ ತಗೊಂಡಿರೋದೇ ಅಶೋಕನಿಂದ. ಸೊ ಅಷ್ಟು. ಅಶೋಕ ಎಲ್ಲಿ ಕೈ ಹಾಕಿದ? ಅವನಿಗೆ ಯಾವ್ದು ಮೂಲ ಅದು ಗೊತ್ತಿಲ್ಲ. ಅದು ಸ್ಪಷ್ಟ ಆಗ್ತಾ ಇಲ್ಲ. ಅದು ಅವನು ಬ್ರಾಹ್ಮಿ ಎಲ್ಲಿ ಇನ್ಸ್ಪೈರ್ ಅದ? ಅದು ಆವತ್ತಿನ ಅವನಿಗಿಂತ ಮೊದಲೇ ಇದ್ದಿದ್ದು. ಅದು ಬಹುಶಃ ಅವನಿಗಿಂತ ಮೊದಲೇ ಇತ್ತದು, ಬಳಕೆಲಿ ಇತ್ತು. ಆ ಬಳಕೆಲಿ ಇದ್ದಿದ್ದನ್ನ ಅವನು ಅಲ್ಲಿಗೆ ಬಳಸ್ಕೊಳ್ತಾನೆ ಅಷ್ಟೇ ಅವನು, ಯಾರು ಅಶೋಕ. ಓಕೆ. ಸೊ ಇದು ನನ್ನ ಮೇಯ್ನ್ ಒಂದು ಪುಸ್ತಕ, ಇದು ಲಿಪಿ ಪುಸ್ತಕ. ಇದು ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಇದಕ್ಕೆ? ಇದಕ್ಕೆ ಒಂದು 18-20 ವರ್ಷ ಕೆಲಸ ಮಾಡಿದ್ದೀನಿ. ಏಕೆ 18-20 ವರ್ಷ ಅಂದರೆ ಕಡಿಮೆನಾ ಜಾಸ್ತಿನಾ? ಅಲ್ಲ, ಇದು ಬರಿಬೇಕಾದ್ರೆ ಆಗೋಯ್ತು. ಮತ್ತೆ ರಿವೈಸ್ ಮೊನ್ನೆ ರಿವೈಸ್ ಮಾಡೋಕ್ಕೆ 2 ವರ್ಷ ತೊಗೊಂಡಿದ್ದೀನಿ. ಅದನ್ನು ಮತ್ತೆ ರಿವೈಸ್ ಆಗಿದೆ. ಪರಿಷ್ಕರಣೆಗೆ 2 ವರ್ಷ ತೊಗೊಂತಿದ್ದು. ಇವೆಲ್ಲ ಸುಮ್ಮನೆ ಏನೋ ಬಾಯಿಗೆ ಬಂದಂಗೆಲ್ಲ ಬರೆಯೋಕ್ಕಾಗೋಲ್ಲ ಇವನ್ನ. ಇವು ಯಾಕೆಂದರೆ ಶಾಸ್ತ್ರಗ್ರಂಥಗಳಿಗೆ ಒಂದು ಇದಿರುತ್ತೆ, ಓಕೆ, ಅಧಿಕೃತತೆ ಇರುತ್ತೆ. ಮತ್ತು ಅವನ್ನ ಹೇಗಂದ್ರೆ ಬರೆಯೋಕ್ಕಾಗೋದಿಲ್ಲ. ಅದನ್ನು ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆಯೋಕ್ಕಾಗೋದಿಲ್ಲ. ಅದರಿಂದ ಅದರದ್ದೇ ಆದಂಥ ಒಂದು ಇದಿರುತ್ತೆ. ಅದಕ್ಕೆ ನೀವು ನೆಕ್ಸ್ಟ್ ರಿವೈಸ್ ತೊಗೊಳ್ಬೇಕಾದ್ರೂ ನನಗೆ ಒಂದು ವರ್ಷ ಬೇಕೇ ಬೇಕು. ಏನು ಮತ್ತೆ ತಗೊಳ್ಬೇಕು, ಪ್ರತಿ ಪದ ನೋಡ್ಬೇಕು ನೀವು. ಹೌದು, ಮಾಡಬೇಕು. ಮತ್ತೆ ಅಡಿಷನ್ಸ್ ಇದ್ದರೆ ಸೇರಿಸ್ಬೇಕಾದ್ರೆ ಮತ್ತೆ ನನಗೆ ಬೇಕೇ ಬೇಕದು. ಅಂದರೆ ಆ ಥರ ತಗೊಳುತ್ತೆ, ಟೈಮ್ ಇದೆ. ಯಾಕೆಂದರೆ ಶಾಸ್ತ್ರಗ್ರಂಥಗಳಿಗೆ ಟೈಮ್ ತಗೊಳುತ್ತೆ. ನೀವು ಬೇರೆ ಈ ಕತೆ ಕಾದಂಬರಿ ಬರೆಯೋದಾಗೆ ನಮ್ಮ ಈ ಕವನಗಳು ಬರೆದಾಗ ಬರೆಯೋಕ್ಕಾಗೋದಿಲ್ಲ. ಕವನ ಆದರೆ 3 ದಿವಸಕ್ಕೆ ಬರೆದು ಒಂದು ಪುಸ್ತಕ 4-5 ದಿನ ಪ್ರಿಂಟ್ ಹಾಕ್ಬೋದು. ಬಟ್ ಇವು ಹಾಕೋದಿಲ್ಲ ಆ ಥರ. ಇವು ಭಾಳ ಶ್ರಮ ಇದೆ, ಇವಕ್ಕೆ ಶ್ರಮನೂ ಇದೆ, ಮತ್ತು ಮಾನಸಿಕ ಸ್ಥಿರತೆ ಬೇಕು ಇವಕ್ಕೆಲ್ಲ. ಇವು ಎರಡೂ ಇದ್ದರೆ ಮಾತ್ರ ಇದು ಬರೀಬೋದು ಅಷ್ಟೇ. ಸ್ವಾಮಿ, ಮನೇಲಿ ಏನೋ ಜಗಳ ಆಗ್ತಾ ಇದೆ, ಎಲ್ಲ ಬಿಡಬೇಕಷ್ಟೇ. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅದನ್ನು. ಸರ್, ಇನ್ನೊಂದು ಆಗತ್ತೆ ನೋಡಿ, ಇದನ್ನ ಮಾಡೋದು ನೀವು 18-20 ವರ್ಷ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯಯಿಸಿದ್ದೀರಿ. ಯಾವುದೋ ಒಂದು ಕಾದಂಬರಿಯೋ ಒಂದು ಜನಪ್ರಿಯ ಪುಸ್ತಕವನ್ನು ಬರೆದಿದ್ರೆ ನೀವು, ಅದು 1000 ಪ್ರತಿ, ಲಕ್ಷಾಂತರ ಪ್ರತಿ ಖರ್ಚಾಗಿ ಒಂಥರ ಸೃಜನ ಸಾಹಿತ್ಯದಲ್ಲಿ ದೊಡ್ಡ ಹೆಸರು ಬಂದಿರೋದು. ಆದ್ರೆ ನಿಮಗೆ ಈ ಸಂಶೋಧನಾ ಸಾಹಿತ್ಯ ಎಂಥವು ಮಾಡಿದಾಗ ಸೃಜನ ಸಾಹಿತಿಗಳಷ್ಟು ಹೆಸರು ಬರೋಲ್ಲ ನಿಮಗೆ. ಬೇಕಾಗಿಲ್ಲ, ಚಿಂತೆ ಇಲ್ಲ, ಬೇಕಾಗಿಲ್ಲ, ನಮಗೆ ಹೆಸರುಗಳು ಬೇಕಾಗಿಲ್ಲ. ಅವೆಲ್ಲ ರದ್ದಿಗೆ ಹೋಗೋವೆಲ್ಲ. ಇವತ್ತು ಅನಂತಮೂರ್ತಿ ಬರೆದಿರ್ಬೋದು, ಅಥವಾ ಅವರೆಲ್ಲ ಬರೆದ ಪುಸ್ತಕಗಳು ಯಾವನ್ನ ನೋಡ್ತಾನೆ ಇವತ್ತು? ನೀವೇ ಹೇಳ್ರಿ ನೋಡೋಣ. ನಾನು ಒಬ್ಬರ ಹೆಸರು ಹೇಳ್ತಾ ಇಲ್ಲ, ನನಗೆ ಒಬ್ಬರ ಹೆಸರು ಹೇಳ್ತಾ ಸುಮ್ಮನೆ ಹೇಳ್ತಾ ಇದ್ದೀನಿ. ಎಷ್ಟು ನೋಡ್ತೀರಿ ನೀವು ಇವತ್ತು? ಅವೆಲ್ಲ ಅಷ್ಟೇ, ಅವರಿದ್ದಾಗ ಏನೋ ಅವ್ರನ್ನ ಮೆಚ್ಚೋದಕ್ಕೂ ಇನ್ನೊಂದಕ್ಕೂ ಅಂತಾರೆ ಅಷ್ಟೇ. ಉಳಿದ್ರೆ ಯಾವುದೋ ಒಂದು ಪುಸ್ತಕ ಉಳಿಬೋದು ಅವ್ರದ್ದು ಅಷ್ಟೇ. ಉಳಿದ್ರೆ ಅದನ್ನು, ಇಲ್ಲಾಂದರೆ ಅದು ಇಲ್ಲ ಅಷ್ಟೇ. ಅದನ್ನು ಮೀರಿಸೋದು ಇನ್ಯಾವ್ದಾದ್ರು ಬಂತು ಅಂದರೆ ಇದನ್ನು ಪಕ್ಕ ಹಾಕಿದ್ರು ಅದಕ್ಕೆ ಹೋಯ್ತಾರೆ ಅಷ್ಟೇ. ಆದರೆ ಇವ್ರಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಇವಕ್ಕಿಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ ಇವಕ್ಕೆ. ಎಲ್ಲ ಕಾಲಕ್ಕೂ ಇರೋವಂಥದ್ದು. ಈಗ ನಮ್ಮ ಚಿದಾಮೂರ್ತಿಗಳು ಬರೆದಿರ್ತಕ್ಕಂಥ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಏನು ಪುಸ್ತಕ ಇದೆ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಅದು ಎಲ್ಲ ಕಾಲಕ್ಕೂ ಇರೋದು. ಅದು ನಾವು ಚಿಕ್ಕವರಿದ್ದಾಗಲೂ ಅದನ್ನೇ ಓದಿದ್ವಿ, ಈಗಲೂ ಓದ್ತಾ ಇದ್ದಾರೆ, ಮುಂದೇನೂ ಅದನ್ನೇ ಓದ್ತಾರೆ. ಯಾಕೆಂದರೆ ಅದು ಅಧಿಕೃತವಾದಂಥ ಭಾಳ ವ್ಯವಸ್ಥಿತವಾದಂಥ ಒಂದು ಶಾಸನಗಳನ್ನು ಅಧ್ಯಯನ ಮಾಡಿ ಬರೆದಿರ್ತಕ್ಕಂಥ ಪುಸ್ತಕ. ಅದು ಸುಮ್ಮನೆ ಏನೇನೋ ಬರೆದಿರೋದಲ್ಲ. ಅದಕ್ಕೆ ಅದರ ಬಗ್ಗೆ ಅದಕ್ಕೆ ಆದಂಥ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಸೊ ಅದಕ್ಕೆ ಸಾವಿರೋದಿಲ್ಲ. ಈಗ ಇವು ಅಷ್ಟೇ, ಶಾಸ್ತ್ರ ಸಂಪುಟಗಳಿಗೆ ನಿಮಗೆ ಯಾವತ್ತೂ ಎಂಡಿರೋದಿಲ್ಲ. ಇವು ಎಪಿಗ್ರಾಫಿಯ ಕರ್ನಾಟಕ ರೀಪ್ರಿಂಟ್ ಆಗ್ಬೋದು, ರಿವೈಸ್ ಆಗ್ಬೋದು ಅಷ್ಟೇ. ಬಟ್ ಅವು ಇದ್ದೇ ಇರ್ತವೆ. ಅವು ಮುಗಿದೋಯ್ತು ಅನ್ನೋಂಗಿಲ್ಲ. ಇಲ್ಲ, ಮುಗಿದೋಯ್ತು ಅನ್ನೋಂಗಿಲ್ಲ. ಅವು ಬೇಸವು, ಅದಕ್ಕೆ ಬೇಸ್ ಇವೆಲ್ಲ ಬೇಸ್ ಅಂತ. ಬೇಸಾದ್ರಿಂದ ಬೇಸಿಗೆ ನಾವು ಅಷ್ಟು ಹೇಗಂದರೆ ಹಾಗೆ ಎಲ್ಲಂದ್ರಲ್ಲಿ ಎಷ್ಟಂದರೆ ಅಷ್ಟು ಬೇಗ ಮಾಡೋಕ್ಕಾಗೋದಿಲ್ಲ. ಅವಕ್ಕೊಂದು ಸಮಯ ಬೇಕು, ಒಂದು ನಿರ್ದಿಷ್ಟವಾದಂಥ ಒಂದು ಟೈಮ್ ತಗೊಳುತ್ತೆ ಅದು. ಗ್ರೇಟ್. ಮತ್ತು ಇವುಗಳು ಬೇರೆ ಬೇರೆ ಭಾಷೆಗೆ ಹೋಗಿಲ್ಲ ಸದ್ಯಕ್ಕೆ, ಮಾಡಿಲ್ಲ ಸದ್ಯಕ್ಕೆ. ಎಲ್ಲ ಭಾಷೆಗೂ ಹೋಗ್ಬೇಕಂತ ಹೋದರೆ ಒಳ್ಳೆಯದು. ಅದು ಮತ್ತು ಸಿಗ್ತವೆ ಎಲ್ಲ ಕಡೆ, ಸಿಗ್ತವೆ ಸಾಮಾನ್ಯರಿಗೂ ಸಿಗ್ತದೆ. ಬಟ್ ಸಾಮಾನ್ಯರು ಸ್ವಲ್ಪ ಮನಸ್ಸು ಹಾಕಿದ್ರೆ ಆರಾಮ್ ಓದ್ಕೊಂಡು ಹೋಗ್ಬೋದು. ಇದನ್ನು ಇಟ್ಕೊಂಡು ಅವರು ಬೇಕಾದ್ರೆ ಶಾಸನ ಓದ್ಬೋದು. ಅದಕ್ಕೆಲ್ಲ ಇದು ಮಾಡಿದ್ದೀವಿ. ಅದ್ಭುತ ಗುರುಗಳೇ. ಮತ್ತು ಇದು ತಮ್ಮ PhD ಅದು. ಇದು ನೋಡಿ, ನಮ್ಮ ಗುರುಗಳದ್ದು
ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ. ತಲಕಾಡಿನ ಗಂಗರು ಸ್ನೇಹಿತರೆ, ತಲಕಾಡಿ ಕಡೆ ಮೈಸೂರು ಕಡೆ ಬರ್ತಲ್ಲ ತಲಕಾಡು, ಅಲ್ಲಿನ ದೇವಾಲಯಗಳ ಬಗ್ಗೆ ಅಧ್ಯಯನ ಮಾಡಿ ಒಂದು PhD ಮಾಡಿದ್ದಾರೆ. ಗುರುಗಳೇ, ಎಷ್ಟು ವರ್ಷ ಆಯಿತು PhD ಮಾಡಿತಾವು? ನಾನು 93 ನಾನು 94. ಅಯ್ಯೋ, 30 ವರ್ಷ ಆಗೋಯ್ತು. 30 ವರ್ಷ ಆಗೋಯ್ತು. 94 ತಮಗೆ 45-50 ವರ್ಷ ಆದ ಮಾಡಿರೋ PhD ನೀವು? ಹೌದು, ಲೇಟಾಗಿ ಮಾಡಿದೆ ನಾನು. ಯಾಕೆ ಮಾಡ್ತಾ ಇರ್ತಾರೆ ಈಗ? ಇಲ್ಲ, ಅದು ಸ್ವಲ್ಪ ಬೇರೆ ಬೇರೆ ಕಾರಣಗಳು ಆಗ್ಬೋದು. ಆವಾಗೇನು ಅಂತ ಬೇಗ PhD ಮಾಡಬೇಕು ಅನ್ನೋ ಒಂದು ಇದೆ ಇರಾದೆ ಯಾರಿಗೂ ಇರಲಿಲ್ಲ. ನಾವು ಓದೋವಾಗ ಯಾರೋ ಕೆಲವ್ರು ಮಾತ್ರ PhD ಮಾಡಬೇಕು ಅಂತ ಒಂದು ಆಸೆ ಇರೋದು ಅಷ್ಟೇ ಅವ್ರಿಗೆ. ಸೊ ಮತ್ತು ಗೈಡ್ಗಳು ಸಿಗ್ತಾ ಇರಲಿಲ್ಲ. ಈ ಥರ ಬೇಕಾದಂಥ ಗೈಡ್ಗಳು ಯಾರಿಗೂ ಸಿಗ್ತಾ ಇರಲಿಲ್ಲ. ಆಗ ಕಡಿಮೆ ಇತ್ತು ಗೈಡ್ಗಳು ಕಡಿಮೆ ಇದ್ದರು. ಅವರು ಯೂನಿವರ್ಸಿಟಿಲಿರೋ ಅಷ್ಟೇ ಮಾಡಬೇಕಾಗಿತ್ತು. ಸೊ ಹೀಗಾಗಿ ನಾವು ಸ್ವಲ್ಪ ಕಾದ್ವಿ, ಸಿಗಲಿಲ್ಲ. ಮತ್ತು ನಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಒಪ್ಪಿಗೆನೂ ಸಿಗೋದಿಲ್ಲ. ನನ್ನ ಕನ್ನಡ MA, ಇದು ವಾಸ್ತು, ಇದು ಆರ್ಕಿಟೆಕ್ಚರ್. ಓ, ಕರೆಕ್ಟು. ನೀವು ಅಧ್ಯಯನ ಮಾಡೋದು ತಲಕಾಡಿನ ದೇವಾಲಯಗಳ ಬಗ್ಗೆ. ಹೌದು. ಸೊ ವಾಸ್ತುಶಿಲ್ಪ, ಶಿಲ್ಪಕಲೆ, ಅದ್ರ ಬಗ್ಗೆ ಒಪ್ಪಿಗೆ ಕೊಡಲಿಲ್ಲ ಬೇಗ. ಯಾಕಂದ್ರೆ ನೀವು ಓದೋದು ಹಿಸ್ಟ್ರಿ ಅಂತ. ಹೌದು, ನೀವು ಕನ್ನಡ ಓದಿದ್ದೀರಿ, ಇದು ಹಿಸ್ಟ್ರಿ ಯಾಕೆ ಮಾಡ್ತೀರಿ ಅಂತ. ನಿಮ್ಗೆ MA ಕನ್ನಡ? ಹೌದು, ಕನ್ನಡ MA ಹಿಸ್ಟ್ರಿ. ಕನ್ನಡ ಹಿಸ್ಟ್ರಿ ಎಲ್ಲ ನಮ್ಮದು. ಸೊ ಅದಕ್ಕೆ ಒಪ್ಪಿಗೆ ಸಿಕ್ಕಿದ್ದು ಲೇಟು. ಅದಕ್ಕಾಗಿ ಏನಾಯಿತು ಅಂದರೆ ಸ್ವಲ್ಪ ತಡ ಆಯ್ತು ಇದು PhD ರಿಜಿಸ್ಟ್ರೇಷನ್ ಮಾಡೋದು. ಸೊ ಒಂದು ಸಾರಿ ಮಾಡಿದ್ಮೇಲೆ 85 ಮಾಡಿಸ್ದೆ. 93-94 ಆಯಿತು ಬರೋಷ್ಟೊತ್ತಿಗೆ. ಫುಲ್ಲು ಓಡಾಡ್ಬಿಟ್ಟಿದ್ರಿ ತಲಕಾಡು? ಅಷ್ಟು ಪ್ರದೇಶ ಓಡಬೇಕು. ತಲಕಾಡಲ್ಲ, ಇಡೀ ಹಳೆ ಕರ್ನಾಟಕ, ಹಳೆ ಮೈಸೂರೇ ಓಡಾಡಿದ್ದೀನಿ ನಾನು. ಚಿಕ್ಕಮಗಳೂರು, ಆಮೇಲೆ ಹಾಸನ, ಮತ್ತು ಬೆಂಗಳೂರು, ಕೋಲಾರ, ತುಮಕೂರು, ಇಷ್ಟು ಜಿಲ್ಲೆಗಳನ್ನು ಓಡಾಡಿದ್ದೀನಿ. ಮೈಸೂರು ಬಸ್ಸು, ರೈಲಿಗಿಂತ ಬಸ್ಸೇ ಹೆಚ್ಚಿಗೆ. ಯಾಕೆಂದರೆ ರೈಲುಗಳು ಯಾವುದೋ ಒಂದು ರೋಡಲ್ಲಿ ಓಡಾಡ್ತವೆ, ಬಸ್ಸುಗಳಾದರೆ ಎಲ್ಲ ಕಡೆ ಓಡಾಡ್ತಾ ಇದ್ವು. ಮತ್ತು ನಡ್ಕೊಂಡು ಓಡಾಡೋದು ಜಾಗಲಿಗೆ ಭಾಳಷ್ಟು. ಇವತ್ತಿನಷ್ಟು ಬಸ್ ಅನುಕೂಲನೂ ಇರಲಿಲ್ಲ ಆಗ. ಸೊ ಅದನ್ನು ಬಿಡಿ, ಅದು ಟೈಮ್ ಮಾಡಬೇಕು ಅಂತ ಅದೊಂದು ಸಾಹಸಗಳು ಮಾಡಿದ್ದಾಯ್ತು ಅಷ್ಟೇ. ಅದು ಈ ಕೆಲವರು PhD ಮಾಡ್ತಾರಲ್ಲ, 10 ಬುಕ್ 20 ಪೇಜು ಆ ಥರದ್ದಲ್ಲ ಇದು? ಇಲ್ಲ, ಒರಿಜಿನಲ್ ಇವತ್ತು ಕೂಡ ಇದನ್ನು ಎಲ್ಲರೂ ರೆಫರೆನ್ಸ್ ಮಾಡ್ತಾರೆ. ಯಾರೇ ಅಧ್ಯಯನ ಮಾಡಬೇಕಾದ್ರೂ ತಲಕಾಡಿನ ಗಂಗರ ಬಗ್ಗೆ ಇದೇ ಪುಸ್ತಕನೇ ಬೇಸ್ ಬಿಟ್ಕೊಳ್ತಾರೆ ಈಗ. ಸೊ ಹೀಗಾಗಿ ಬೇಸ್ ಇಟ್ಕೊಂಡೇ ಮಾಡ್ತಾರೆ ಅದನ್ನು ಬೇಸ್. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಿಸಿದೆ. ಈಗ ಬರೋ ಎಷ್ಟೋ PhD ಯಾರು ಮುಟ್ಟೋದಿಲ್ಲ ಬಿಡಿ, ಬೇರೆ ವಿಚಾರ. ಇದು ಪ್ರಕಟ ಮಾಡೋದು ಕೂಡ ನಮ್ಮ ಗುರು ಚನ್ನಬಸಪ್ಪನವ್ರು ಇದ್ದಾಗ. ಗುರುಚವ್ರು ಇದ್ದಾಗ ಇದನ್ನು ಲಿಮಿಟ್ ಮಾಡಿದ್ರು ಪೇಜ್. ಅದು ಪೇಜ್ ಲಿಮಿಟ್ ಗುರುಚವ್ರ ಅಧ್ಯಕ್ಷರು ಮಾಡ್ತಾರೆ. ಅವಾಗ ಲಿಮಿಟ್ ಮಾಡಿದ್ರು, ಇಷ್ಟೇ ಪೇಜಿಗೆ ಬರಬೇಕು ಅಂತ. 250 ಪೇಜ್ಗೆ ನಡೆಸಿದ್ರು ಅವರು. ಹೀಗಾಗಿ ನಾನು ಒರಿಜಿನಲ್ ಇದೇನಿದೆ ಅದಿಲ್ಲ, ಅದು ಒರಿಜಿನಲ್ ಪೂರ್ತಿ ಪ್ರಿಂಟ್ ಆಗಿಲ್ಲ. ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಮಾಡಿದ್ರು. ಆದರೆ ಇದೊಂದು ಆಕಾರ ಗ್ರಂಥವೇ? ಆಕಾರ ಗ್ರಂಥ. ವೆರಿ ನೈಸ್. ಈಗಲೂ ಆಕಾರ ಗ್ರಂಥವಾಗಿ ಇದು ಉಳ್ಕೊಂಡಿದೆ. ಅದು ಪ್ರತ್ಯಕ್ಷ ಅಷ್ಟೇ. ಆಮೇಲೆ ಇದೊಂದು ಅಷ್ಟೇ, ಅದರದ್ದೇ ಶಿಲ್ಪಗಳು ತಗೊಂಡು ಇದೆ ಈ ಗಂಗಾ, ಅದರದ್ದೇ ಒಂದು ಪಾರ್ಟಾಗಿ ಇದನ್ನು ಸಪ್ರೇಟಾಗಿ ಪ್ರಿಂಟ್ ಹಾಕಿದ್ರು ಇವರು. ಯಾರು? ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯವರು. ಗಂಗರದ್ದೇ ನಿಮ್ಮ PhD ಏನಿತ್ತಲ್ಲ, ಅದರದ್ದೇ ಶಿಲ್ಪಗಳ ಬಗ್ಗೆ ಮಾಡೋದು. ಇದನ್ನು ಸಪ್ರೇಟ್ ಮಾಡಿದೆ, ಶಿಲ್ಪಗಳದ್ದೇ ಸಪ್ರೇಟ್ ಮಾಡಿ ಇದೊಂದು ಪುಸ್ತಕ ಬಂತು. ಇದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯವರೇ. ಯಾವುದು ಮುಖಪುಟದಲ್ಲಿರೋ ಚಿತ್ರ? ಅದು ಶಿಲ್ಪ ಇದ್ರದ್ದು ನಿಮ್ಮ ಇದಕ್ಕೆ ನರಸಮಂಗಲ ಅಂತಿದೆ, ಚಾಮರಾಜನಗರ ತಾಲೂಕು. ಆ ನರಸಮಂಗಲದಲ್ಲಿರ್ತಕ್ಕಂಥ ಶಿಲ್ಪ ಇದು. ವಿಷ್ಣುನ ಅಲ್ಲ, ಇದು ವೀಣಾಧರ ಶಿವ ಅಂತ. ಶಿವ ವೀಣೆ ಹಿಡ್ಕೊಂಡ್ರು? ಹೌದು, ವೀಣೆ ಶಿವ. ಇದು ಧ್ವಜ ಇದೆಯಲ್ಲ ವಿಷ್ಣುದು. ಸೊ ಸಪ್ತಮಾತೃಕೆಯರ ಪೈಕಿ ಸಪ್ತಮಾತೃಕೆಯರಲ್ಲಿ ಮೊದಲನೇದಾಗಿ ಬರ್ತಾನೆ ವೀಣಾಧರ ಶಿವ. ಸೊ ವೀಣಾಧರ ಶಿವ ಇದ್ರೇ ವೀಣಾಧರ ಶಿವ, ಅದಾದಮೇಲೆ ಈ ಸಪ್ತಮಾತೃಕೆಯರು, ಲಾಸ್ಟ್ ಗಣಪತಿ ಬರ್ತಾನೆ ಅದೊಂದು ಪ್ಯಾನಲಲ್ಲಿ. ಸೊ ಆ ಸನ್ನಿವೇಶದಲ್ಲಿ ಅದನ್ನು ವೀಣಾಧರ ಶಿವ, ಇದನ್ನು ನಮ್ಮ ಇದರಲ್ಲಿ ಶಿಲ್ಪಕಲಾ ಅಕಾಡೆಮಿಯಿಂದ ತಂದ್ವಿ ಇದನ್ನು. ಇದು ಮೊನ್ನೆ ಇನ್ನೊಂದು ಪ್ರಿಂಟ್ ಆಗಿದೆ. ಆಮೇಲೆ ಈ ಸ್ನೇಹಿತರೆ ಸಂಪಾದಕರು ಯಾರು ಗೊತ್ತಾ? ಡಾಕ್ಟರ್ HS ಗೋಪಾಲ್ ಅವರು. ದುರದೃಷ್ಟವಶಾತ್ ಅವ್ರು ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು, ನಮ್ಮ ಗುರುಗಳವರು. ಅವ್ರ ಮನೆಗೆಲ್ಲ ನಾವು ಹೋಗಿ ಕಾಫಿ ಎಲ್ಲ ಕುಡಿತಾ ಇದ್ವಿ ಅವಾಗ. ಇವೆಲ್ಲ ಇದು ಬೇರೆ ಬೇರೆ ಸಂಪಾದನೆಗಳು. ಇನ್ನು ನೆಕ್ಸ್ಟ್ ಅಂದರೆ ಇದು ಅಷ್ಟೇ, ಇದು ಸಾಹಿತ್ಯ ಪರಿಷತ್ನವ್ರು ಮಾಡಿದ್ದು. ನಾನು ನನ್ನ ಮಗಳು ಸೇರಿ ಮಾಡಿದ್ವಿ. ಕರ್ನಾಟಕ ಕನ್ನಡ ಜನಪದ ಅಂತ. ಕನ್ನಡ ಜನಪದ. ದೇವರಕೊಂಡ ರೆಡ್ಡಿಯವರು, ಅವ್ರ ಮಗಳು ಸ್ಮಿತಾ ರೆಡ್ಡಿಯವರು. ಕರ್ನಾಟಕ ಕನ್ನಡ ಜನಪದ ಅಂತ. ಅಂದರೆ ಕರ್ನಾಟಕವನ್ನು ಕುರಿತು ಬಂದಿರತಕ್ಕಂಥ ಈ ಪದ್ಯಗಳಿರ್ಬೋದು, ಇದು ಜನಪದ ಇದಿರ್ಬೋದು, ಮತ್ತು ಬೇರೆ ಬೇರೆ ಮಾಡರ್ನ್ ಕವಿಗಳು ಬರೆದಿರ್ತಕ್ಕಂಥ ಕವನಗಳು ಏನಿದೆ ಅವೆಲ್ಲ ಒಂದೊಂದು ಕಡೆ ಸಂಗ್ರಹಿಸಿ 2 ಸಂಪುಟಗಳು ತಂದ್ವಿ ಅದನ್ನು.
ಗುರುಗಳೇ ಕನ್ನಡದ ಬಗ್ಗೆ ಹಾಡುಗಳು 2 ಸಂಪುಟ ಆಗೋಷ್ಟವ ಇವೆ ಕರ್ನಾಟಕ ಸಂಪುಟ. ನಾವು ರಾಜ್ಯೋತ್ಸವದಲ್ಲಿ ಯಾವಾಗಲೂ ಕ್ಯಾಸೆಟ್ ಇಲ್ಲ ಅದೇ 4 ಹಾಡು ಆಗ್ತಾ ಇರ್ತಾರೆ ನೋಡ್ರಪ್ಪ. ರಾಜ್ಯೋತ್ಸವ ಕರ್ನಾಟಕ ಸಂಪುಟಗೆ ಪರಿಷತ್ತೆಲ್ಲ ಸಿಗ್ತದೆ. ಪರಿಷತ್ ನನ್ನದು ಕನ್ನಡ ನಾಡು ತ್ರಿವಿಕ್ರಮ ಅನ್ನೋರು ಬರೆದಿರೋದು. ಎಲ್ಲರೂ ಕಟ್ಟುವೆ ಕನ್ನಡ ಹಾಡು ನನ್ನದು ಕನ್ನಡ ನುಡಿಯು ನನ್ನಯ ಬಾಳಿನ ಸಿರಿ. 2 ಸಂಪುಟ ಇದೆ ನೋಡಿ. 2 ಸಂಪುಟ ನೋಡಿ. ಕನ್ನಡ ಸಂಪುಟ ಇದೆ, ಕರ್ನಾಟಕ ಸಂಪುಟ ಇದೆ. 2 ಸಂಪುಟದಲ್ಲಿ ಬಂದಿದೆ. ಸೊ ಇದನ್ನ ನಮ್ಮ ಪರಿಷತ್ತಲ್ಲಿ ಮನು ಬಳಿಗಾರ್ ಅವರಿದ್ದಾಗ ಮಾಡಿದ್ದೆ ಬಹುಶಃ ಅನ್ಸುತ್ತೆ. ಮನು ಬಳಿಗಾರ್ ಅವರಿದ್ದಾಗ ನಲ್ಲೂರು ಪ್ರಸಾದ್ ಇದ್ದಾಗ ಅದನ್ನ ಮಾಡಿದ್ದ. ನಲ್ಲೂರು ಪ್ರಸಾದ್ ಅವರು ನಮ್ಮ ಕನ್ನಡ ಮಿಸ್ಟರ್ ವಿಪ್ರಮ್. ಹೌದು, ಸ್ಟೂಡೆಂಟ್ ಅವರಿದ್ದಾಗ ಬರ್ದಿದ್ದು, ಅವರಿದ್ದಾಗ ಮಾಡಿದ್ದು ಕೆಲಸ ಇದು. ಅವರೇ ಹೇಳಿದ್ರು, ನೀನು ಮಾಡಪ್ಪ, ನೀನು ನೀನು ಯಾರು ಮಾಡೋಕ್ಕಾಗಲ್ಲ ಅಂತ. ಸೊ ಮಾಡಿದ್ದೆ ಅವರೇ ಒಂದು ಇದರಲ್ಲಿ ಒಂದು. ಸೊ ಇವೆಲ್ಲ ಬೇರೆ ಬೇರೆ ಟೈಮಲ್ಲಿ ಬಂದಿರತಕ್ಕಂಥದ್ದು. ಇದು ಅಷ್ಟೇ, ಇದು ಕಾಳಿ ಮತ್ತು ಶಿವಸ್ತೋತ್ರ ಅಂತ ಎಲ್ಲೂ ಸಿಗೋಲ್ಲ. ಇದು ಒಂದು ಹಸ್ತಪ್ರತಿ, ಕೆಳದಿ ಬಸವರಾಜ ಬರೆದಿರ್ತಕ್ಕಂಥ ಒಂದು ಹಸ್ತಪ್ರತಿ. ಅದು ಕಾಳಿಕಾಕಾಂಡ ಅಂತ, ಕಾಳಿಯನ್ನು ಸ್ತೋತ್ರ ಮಾಡಿ ಬರೆದಿರ್ತಕ್ಕಂಥ ಕಾಳಿಕಾಕಾಂಡ ಅಂದರೆ ಇಡೀ ಒಂದು ಸೌತ್ ಕೇಂದ್ರದಲ್ಲಿರ್ಬೋದಾದಂಥ ಕೊಲ್ಲೂರು ಮೂಕಾಂಬಿಕೆ ಅವ್ರಿಗಿರ್ಬೋದಾದಂಥ ಎಲ್ಲ ತೀರ್ಥಗಳ ಪರಿಚಯ ಅದರಲ್ಲಿ ಬರುತ್ತೆ. ಅಲ್ಲಿ ಕಾಳಿ ಶುಂಭ ನಿಶುಂಭರನ್ನು ಕೊಂದಿದ್ದದು. ಸೊ ವಿಷಯ ಹೇಳ್ತಕ್ಕಂಥದ್ದು ಅದನ್ನು ಇಟ್ಕೊಂಡು ಅವನು ಒಂದು ಕಾಳಿಕಾಕಾಂಡ ಅಂತ ಬರೀತಾನೆ. ಅದಲ್ಲಿ ಬರ್ತಕ್ಕಂಥ ಸ್ತೋತ್ರ ಪದ್ಯಗಳು, ಮೊದಲಿಗೆ ಒಂದು ಸ್ತೋತ್ರ ಮಾಡ್ತಾನೆ ಅವನು. ಕಾಳಿಯನ್ನು ಸ್ತೋತ್ರ ಮಾಡುವಾಗ ನೋಡಿ, ಇದು ಸರ್ವಮಂಗಳೆ ಸದಾಶಿವೆ ಶಾಂಭವೀಶಾನಿ ನಿರ್ವಾಣರೂಪಿ ಬ್ರಹ್ಮಾಂಡ ಪಾಲಿನಿ ಶರ್ವಾಣಿ ಸಚ್ಚಿದಾನಂದ ವಿಗ್ರಹೆ ಪರಾತ್ಪರೆ ಪರಂಜ್ಯೋತಿ ಪರಮೇ ಗೀರ್ವಾಣ ಪೂಜಿತ ಪದಾಬ್ಜೆ ಭಕ್ತಾಶ್ರಯಾಂತರ್ವ ಗಿರಿರಾಜ ಮೇನಕಾ ವರದಾತ್ರಿ ಸರ್ವಗಾಮಿನಿ ಸಹ್ಯ ಕಿಳದಿ ಪುರವಾಸೆ ಜಯಭದ್ರಕಾಳಿ ಅಂತ ಎಲ್ಲ ಕೊನೆ ಆಗ್ತವೆ ಪದ್ಯಗಳು. ಸೊ ಇಂಥ ಒಂದು 108 ಪದ್ಯಗಳು ಸಿಕ್ತು. ಸೊ ಅದನ್ನೇ ಒಂದು ಸಪ್ರೇಟ್ ಮಾಡಿದೆ, ಸ್ತೋತ್ರ ಪದ್ಯಗಳು ಅಂತ. ಸೊ ಇದು ಬರೀ ಕೆಳದಿ ಭದ್ರಕಾಳಿಯನ್ನು ಸ್ತೋತ್ರ ಮಾಡಿರ್ತಕ್ಕಂಥದ್ದು. ಇದು ಹಸ್ತಪ್ರತಿಯಲ್ಲಿ ಇದೆ. ಇನ್ನು ಇದೊಂದು ಮಾತ್ರ ಇದರಲ್ಲಿ ಯಾರೋ ನಮ್ಮ ಹೊಸಪೇಟೆಯಲ್ಲಿ ಒಬ್ಬರು ಪ್ರಿಂಟ್ ಮಾಡಿದ್ರು ಅದನ್ನು, ಅದಾಯಿತು. ಸೊ ಈ ಥರದ್ದು ಇವೇ ಬಂದಿವೆ, ಬೇಕಾದಷ್ಟಿದೆ. ಇನ್ನೊಂದು ಕರ್ನಾಟಕ ಶಾಸನಗಳಲ್ಲಿ ಶಾಪಾಶಯ ಅಂತ, ಇದೊಂದು ಕರ್ನಾಟಕ ಶಾಸನಗಳಲ್ಲಿ ಶಾಪಾಶಯ. ಈಗ ಈ ಶಾಸನ ಎಲ್ಲ ಒಂದು ದಾನ ಕೊಟ್ಟಿದ್ದಾದ್ಮೇಲೆ ಸೊ ಕೆಲವು ನೀದಾಗ್ತಾನೆ, ಇದನ್ನು ಕಾಪಾಡಿದ್ರೆ ಇಂಥದ್ದು ಬರುತ್ತೆ, ಇಂಥ ಒಳ್ಳೇದು ಬರುತ್ತೆ ಅಂತ. ಇದನ್ನು ಕೆಡಿಸಿದ್ರೆ ಯಾವ ಥರ ಏನಾಗ್ಬೋದು, ಆ ಶಾಪ ಇದು. ಸೊ ಅದನ್ನು ಇಟ್ಕೊಂಡು ಯಾವ್ಯಾವ ಥರ ಶಾಪಗಳು ಬರುತ್ತೆ, ಯಾವ ಥರ ಇದು ಮಾಡಿ ಎಷ್ಟೆಷ್ಟು ಕೆಟ್ಟ ಪದಗಳನ್ನು ಬಳಸ್ಬೋದು ಅಷ್ಟು ಕೆಟ್ಟ ಪದಗಳನ್ನು ಬಳಸಿ ಅವ್ನು ಶಾಪ ಹಾಕಿರ್ತಾನೆ. ಸೊ ನಾವು ಇವತ್ತೇನು ಬೀದಿಲಿ ಬೈತೀವಿ ಅದೇ ಥರನೇ ಇರುತ್ತೆ ಬೈಗಳೆಲ್ಲ ಕೆಲವು ಶಾಸನಗಳಲ್ಲಿ. ಹೌದಾ? ಭಾಳ ಒಳ್ಳೆ ಪದಗಳು, ಅದಕ್ಕಿಂತ ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ಹೌದು, ನಾವೇನು ಇಲ್ಲಿ ಒಂದು ಯಾವ್ದಾರ ಓದಿ ಚೆನ್ನಾಗಿರಲ್ಲ. ಇಲ್ಲ, ಇದು ಶಾಪ ಇಲ್ಲ, ಅದು ಈ ರೀತಿ ಬರುತ್ತೆ ನಿಮಗೆ. ಈಗ ಒಳ್ಳೆ ಬೈಗಳು ಹೇಳಿ ನಮ್ಮ ಜನಕ್ಕೆ ಅದ್ರಲ್ಲಿ ಬರ್ತಿರೋದ. ಇಲ್ಲ, ಈಗ ಮುಸಲ್ಮಾನರ ಬಗ್ಗೆ ಬರೀತಾನೆ. ಮುಸಲ್ಮಾನರು ಏನಾದರೂ ಇದನ್ನು ಹಾಳು ಮಾಡಿದರೆ ತಮ್ಮ ತಂದೆ ತಾಯಿಯನ್ನು ಮಕಾತೀರ್ಥದಲ್ಲಿ ಕೊಂದ ಪಾಪದಲ್ಲಿ ಹೋಗುವರು, ಅವರಿಗೆ ಕಲಾಬಿನಾಣೆ. ಇದು ತಪ್ಪಿದರೆ ಅವನ ಹೆಂಡತಿಯ ಮೇಲೆ ಕತ್ತೆ ಏರುವುದು. ನಾಯಿ ಜನ್ಮವನ್ನು ಹಂದಿ ಬಸರಲ್ಲಿ ಬಹನು, ಹಂದಿ ತಿಂದ ಪಾಪಕ್ಕೆ ಓಹರು. ಇದು ಮುಸಲ್ಮಾನರು ಹಾಳು ಮಾಡಿದ್ರೆ ಈ ಒಂದು ಇದನ್ನು ಅಂಥದ್ದು. ಅದೇ ನಮ್ಮ ಹಿಂದೂಗಳಲ್ಲಿ ಏನಾದರೂ ಆದರೆ ಹಿಂದೂಗಳು ಬೇರೆ ಬರುತ್ತೆ ಅವನಿಗೆ. ಹಿಂದೂಗಳೇನಾದ್ರು ಇದು ಮಾಡಿದ್ರೆ ಅವರು ಬೇರೆ ಬೇರೆ ಇದು ಬರುತ್ತೆ ಅದೆಲ್ಲ. ಸೊ ಈ ಧರ್ಮವ ಕಿಡಿಸಿದವ ಪಂಚಮ ಮಾಡಿದ ಪಾಪ ಅನ್ನೋದು. ಮತ್ತು ಇದು ಬೇರೆ ಬೇರೆ ಇವನು ಇದನ್ನು ಹಾಳು ಮಾಡಿದ್ರೆ ಇವನು ಒಲೆಯರ ಮಗನು ಅನ್ನೋದು. ಸೊ ಈ ತಿರುನಾಮಧಾರಿಯಾದರೆ ವೈಕುಂಠಕ್ಕೆ ತಪ್ಪಿದವನು ಅಂತ. ಹೀಗೆ ಬೇರೆ ಬೇರೆ ಇದನ್ನು ಅವನು ಹೇಳ್ತಾನೆ. ಅದನ್ನು ಬೇರೆ ಬೇರೆ ಶಾಸನಗಳಿಗೆಲ್ಲ ಹೇಳ್ತಾನೆ ಅವನು. ಇದು ಪದಗಳನ್ನು ಬಳಸ್ತಾನೆ ಅವನು. ಇವು ಒಳ್ಳೆ ಪದಗಳು ಅಷ್ಟೇ ಇವೆಲ್ಲ ನಾವು ಓದಿದ್ದು ಇಷ್ಟೊತ್ತು. ನೋಡಿ, ಇದು ಒಂದು ಶಾಸನದಲ್ಲಿ ಹೇಳ್ತಾನೆ, ತಮ್ಮ ತಂಗಿಯ ಕೈ ಹಿಡಿದವರು ಎಂದಿದೆ. ಆಮೇಲೆ ಅಂದರೆ ಇದನ್ನು ಕೆಡಿಸಿದ್ರೆ, ಇದನ್ನು ಉಪೇಕ್ಷಿಸಿದವರು ತಮ್ಮ ತಾಯ ತಂಗಿಯ ಕೆಡಿಸಿದರು. ಸೊ ಇದು ತನ್ನ ಒಡ ಹುಟ್ಟಿದವಳ ಅನುಭವಿಸುವ ಪಾಪಕ್ಕೆ ಓಹನು. ಸೊ ಇದು ಈ ಶಾಪಗಳು ಹಾಕೋದು ಅಂದರೆ ಇದನ್ನೇನಾದ್ರು ಕೆಡಿಸಿದ್ರೆ ಈ ಪಾಪಕ್ಕೆ ಹೋಗ್ತೀರಿ ನೀವು ಅಂತ. ಅದೇ ಇಲ್ಲ ಹಾಕಿರ್ತಾರಲ್ಲ, ಕಸ ಹಾಕ್ದವರು ನಾಯಿಗೆ ಸಮಾನ, ಅದೇ ರೇಂಜ್ಗೆ ಶಾಸನಗಳನ್ನ ಉಳಿಸೋಕೆ ಎಷ್ಟು ಹಾಕಿದ್ದಾರೆ. ಇಲ್ಲಿ ಶಾಸನ ಪಕ್ಕನೇ ಹಾಕಿರೋರ ಶಾಸನಗಳಲ್ಲೇ ಕೊನೆಯಲ್ಲಿ ಶಾಸನದ ಕೊನೆ ಸಾಲಲ್ಲಿ ಇರೋದು, ಕೊನೆ ಸಾಲಲ್ಲಿ ಇರ್ತವೆ. ಓ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಶಾಪಾಶಯ ಅಂತ. ಸೊ ಅದನ್ನೆಲ್ಲ ಸೇರಿಸಿ ಇದನ್ನು ನಮ್ಮ ಧಾರವಾಡದ
ಇದು ಇತಿಹಾಸ ಸಂಶೋಧನಾ ಮಂಡಲದವರು ಅದನ್ನು ಪ್ರಕಟ ಮಾಡಿದ್ರು ಅದನ್ನು. ಸಾಕಾಗಿದೆ. ಸೊ ಇದು ಶಾಸನ ಅಧ್ಯಯನ ಅಂತ. ಸೊ ಇದು ಈ ಥರದ್ದು ಬಂದಿವೆ, ಇನ್ನೂ ಪುಸ್ತಕಗಳು ಒಂದಷ್ಟು ಬಂದಿವೆ. ತಮ್ಮನ್ನು ಇಟ್ಕೊಂಡು ಪಿ ಎಚ್ ಡಿ ಮಾಡಿದ್ದಾರೆ ತಮ್ಮ ಮಾರ್ಗದರ್ಶನದಲ್ಲಿ? ಇಲ್ಲ, ಯಾರು ಮಾಡಿಲ್ಲ, ಬಹುಶಃ ಯಾರು ಮಾಡಿಲ್ಲ. ಅಂದರೆ ನೀವು ಆ್ಯಸ್ ಎ ಗೈಡ್? ಇಲ್ಲ, ಗೈಡು ನಾನು ಭಾಳ ಜನ ಗೈಡ್ ಮಾಡಿದ್ದೀನಿ. ನಾನು ಪಿ ಎಚ್ ಡಿಗೆ 5-6 ಜನಕ್ಕೆ ಮಾಡಿದ್ದೀನಿ. ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದ್ರೆ ನನಗೆ ಕೆಲಸ ಇದು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಆದಷ್ಟು ನಾನು ಸ್ವಲ್ಪ ಕೆಲಸ. ಹೌದು, ಸಂಪುಟ ಮಾಡಬೇಕಾದ್ರೆ ನಿಮಗೆ ಎಲ್ಲಿಗೆ ಇದು ಟೈಮ್ ಇರುತ್ತೆ. ಸಂಪುಟ ಮಾಡೋರಿಗೆ ಭಾಳ ಟೈಮ್ ಇರೋದಿಲ್ಲ. ಇದು ಗಂಗಾ ಕಂದರ್ಪ ಅಂತ ಈ ವರ್ಷ 2000 ಗಂಧರ್ವ ಅಂತ, ಗಂಗಾ ಕಂದರ್ಪ ಅಂತ. ಗಂಗಾ ಕಂದರ್ಪ ಇದು ನನಗೆ 75ನೇ ವರ್ಷ ತುಂಬಿದಾಗ. ಸೊ ಇವರೆಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು 20-25 ಬ್ಯಾಚಿನ ಹುಡುಗರೆಲ್ಲ ಸೇರಿಕೊಂಡು ಸೊ ಇದನ್ನು ಒಂದೊಂದು ನನಗೆ ಇದು ಮಾಡಿದ್ರು. ಇದು ಗಂಗರನ್ನ ಕುರಿತಂಥ ಲೇಖನಗಳಿವೆ ಇದರಲ್ಲಿ. ಹೌದೌದು, ಲೇಖನಗಳಿವೆ ನೋಡಿ. ಗಂಗರ ಕಾಲದ ಜೈನ ಕೇಂದ್ರವಾಗಿ ಮಣ್ಣೆ. ಹೌದೌದು, ಬರೆದಿದ್ದಾರೆ ಅವರೆಲ್ಲ. ಸೊ ಆ ಥರ ಬರೆದಿದ್ದಾರೆ. ಇದನ್ನು ವಿಜಯಕುಮಾರ್ ಅಂತ ಬರೆದವ್ರೆ. ಸೊ ಈ ಥರ ಬೇರೆ ಬೇರೆಯವರೆಲ್ಲ ಬರೆದು ಇದು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಲಾಸ್ಟಿಗೆ ಸ್ವಲ್ಪ ನನ್ನ ಬಗ್ಗೆನೂ ಒಂದಷ್ಟು ಇವೆ, ನನ್ನ ಪುಸ್ತಕಗಳ ಬಗ್ಗೆ ದೇವಾಲಯಗಳು ಪೂರಕ ಟಿಪ್ಪಣಿಗಳು ಒಂದಷ್ಟು ಆ ಥರದ್ದೆಲ್ಲ ಒಂದಷ್ಟು ಇದು ಮಾಡಿದ್ದಾರೆ. ಸೊ ಇದು ಮುಖ್ಯವಾಗಿ ಗಂಗರಿಗೆ ಸಂಬಂಧಪಟ್ಟಂಥ ಒಂದು ಲೇಖನ, ರೆಫರೆನ್ಸ್ ಬುಕ್ ಇದು. ಗಂಗರದ ಬಗ್ಗೆ ಏನೇ ಓದಬೇಕಾದ್ರೂ ಇದ್ರ ಮೂಲಕನೇ ಹೋಗ್ಬೇಕು, ಈ ಪುಸ್ತಕದ ಮೂಲಕನೇ ಅಂತ. ಸೊ ನಾವೆಲ್ಲ ಆಮೇಲೆ ಇದನ್ನು ಮಾಡಿದೆ ನಾನು. ಬಹುಶಃ ಸುಧಾಮೂರ್ತಿಯವರ ಇನ್ಫೋಸಿಸ್ ಫೌಂಡೇಶನ್ನಿಂದ ಸೊ ಲಕ್ಷ್ಮೇಶ್ವರ ಟೆಂಪಲ್ನ ಜೀರ್ಣೋದ್ಧಾರ ಮಾಡಿದ್ವಿ. ನಾನು ವೆಂಕಟೇಶಯ್ಯ. ಹೌದು, ಲಕ್ಷ್ಮೇಶ್ವರ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಲ್ಲ. ಹೌದು, ಆ ಟ್ರಸ್ಟ್ ಹೌದು 5.5 ಕೋಟಿ ಆಯ್ತದು. ಸೊ ಇಡೀ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ನಾನು ವೆಂಕಟೇಶಯ್ಯ ಸೇರಿಕೊಂಡು. ಸೊ ಅದನ್ನೇ ನಾವು ಮಾಡಿಸಿದ್ದು, ನಾವೇ ಮಾಡಿಸಿದ್ದು ಅದನ್ನು. ಓಕೆ. ಸೊ ನಮಗೆ ಪೂರ್ತಿ ಕೊಟ್ಟಿದ್ರು ಅವರು ಜವಾಬ್ದಾರಿ. ಸೊ ನೋ ಕಾಂಟ್ರಾಕ್ಟ್, ನಾವೇ ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡಿಸಿದ್ದು ಅದನ್ನು. ಸೊ ಆವಾಗ ಆ ನೆನಪಿಗೆ ಅವ್ರು ಏನು ಮಾಡಿದ್ರು, ಯಾವ ರಾಜಕಾರಣಿ ಕೈಲೂ ಉದ್ಘಾಟನೆ ಮಾಡಿಸೋದು ಬೇಡ, ಒಂದು ಪುಸ್ತಕ ತಂದುಬಿಡಿ, ಪುಸ್ತಕ ಬಿಡುಗಡೆ ಮೂಲಕ ದೇವಸ್ಥಾನನ ಉದ್ಘಾಟನೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿನ ಶಾಸನಗಳೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿದ್ದು, ಲಕ್ಷ್ಮೇಶ್ವರಿ ಶಾಸನಗಳು ಅಂತ. ಸೊ ಅವಾಗ ಲಕ್ಷ್ಮೇಶ್ವರ ಶಾಸನಗಳು ಇಷ್ಟಿದಾವ ಈ ಬುಕ್? ಹೌದಿವೆ. ನೋಡಿ ಸ್ನೇಹಿತರೆ, ಡಾಕ್ಟರ್ KR ಗಣೇಶ್ ದೇವರಕೊಂಡರೆಡ್ಡಿ. ಸೊ ಹೀಗಾಗಿ ಈ ಥರದ ಕೆಲಸಗಳು ಈಗ ನಮ್ಮ ಇತಿಹಾಸ ದರ್ಶನ ಅಂತ ಬರ್ತಾ ಇದೆ. ನನ್ನ ಮಾರ್ಗದರ್ಶನದಲ್ಲಿ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೀನಿ. ಇತಿಹಾಸ ಅಕಾಡೆಮಿಗೆ, ಕರ್ನಾಟಕ ಇತಿಹಾಸ ಅಕಾಡೆಮಿ ಅಂತ ಒಂದು ನಮ್ಮ ಸಂಸ್ಥೆ. ಅದು ಗೌರ್ಮೆಂಟ್ ಬಡಿನಾ? ಇಲ್ಲ, ಪ್ರೈವೇಟ್, ಅದು 100% ಪ್ರೈವೇಟ್ ಅದು. ಸೊ ಅದರ ಅಧ್ಯಕ್ಷತೆಯಲ್ಲಿ ನಾನು ಅಧ್ಯಕ್ಷ ಈಗ ಅದಕ್ಕೆ. ಸೊ ಈಗ ವಾರ್ಷಿಕವಾಗಿ ಇಂಥದ್ದೊಂದು ಸಂಪುಟ ಬರುತ್ತೆ ನಮ್ಮದು. ವಾರ್ಷಿಕವಾಗಿ ಇಂಥ ಒಂದು ಸಂಪುಟ ಬರುತ್ತೆ. ಇದು ಪ್ರತಿ ಸಂಪುಟ ಬರುತ್ತೆ ಈ ಥರದ್ದು. ಇದು 25 ಸಂಪುಟ. ಹೌದು. ಈ ವರ್ಷ ಯಾರ್ಯಾರು ಪೇಪರ್ ಮಂಡಿಸ್ತಾರೆ ಅದನ್ನು ಮುಂದಿನ ವರ್ಷ ಈ ಥರ ಸಂಪುಟ ಹೋಗಿ ತರ್ತೀವಿ ನಾವು. ಓಕೆ. ಮತ್ತು ಇದಕ್ಕೆ ISSN ಆಗಿದೆ, ISSN ನಂಬರ್ ಆಗಿದೆ. ಹೀಗಾಗಿ ಇದಕ್ಕೆ ಸ್ವಲ್ಪ ಇದಕ್ಕೆ ಡಿಮ್ಯಾಂಡು ಇದೆ ನೀರೋದಕ್ಕೆ. ಮತ್ತು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಇದಕ್ಕೆ ಒಂದು, ಯಾಕೆಂದರೆ ನಾವು ಪ್ರಿಂಟ್ ಹಾಕೋದಿಲ್ಲ, ಒಂದು 4-5 ಜನ ಸೇರಿಕೊಂಡು ಅದನ್ನು ರಿವ್ಯೂ ಮಾಡ್ತೀವಿ. ಸರಿ ಇರ್ತೀವಿ, ಇಲ್ಲ ತೆಗೆದು ಬಿಸಾಕ್ತೀವಿ. ಸೊ ಇದೆಲ್ಲ ಮಾಡಿ ಇಂಥದ್ದೊಂದು ಸಂಪುಟ. ಇದು 40ನೇ ಸಂಪುಟ. ಇದು ನಾನು 15 ವರ್ಷ ಆಯ್ತು ನಾನು ಮೆಂಬರ್ ಅಧ್ಯಕ್ಷನಾಗಿ. ಸೊ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷರು? ಹೌದು, 15 ವರ್ಷ ಆಯಿತು. 2010 ಆಗಿದ್ದು, ಈಗ 25. ಸೊ ಆಗಿದೆ. ಇನ್ನೂ 3 ವರ್ಷ ಮುಂದುವರಿತಾ ಇದ್ದೀನಿ ನಾನು. ವೆರಿ ನೈಸ್. ನೋಡಿ ಸ್ನೇಹಿತರೆ, ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನೋಡಿ, ಸಂತೆಬೆನ್ನೂರು ದಾವಣಗೆರೆ ಗ್ರಾಮದ ಪ್ರಾಚ್ಯಾವಲೇಶಗಳು ನಿಮ್ಗೆ ಗೊತ್ತಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ, ಅಲ್ಲಿ ಬಹಳ ಒಳ್ಳೆ ಪುಷ್ಕರಣಿ ಇದೆ, ನಿಮ್ಗೆ ಗೊತ್ತಿರಬೇಕು. ಅದೆಲ್ಲ ಸೇರಿಸಿ ಮಾಡಿದ್ದಾರೆ ಅದನ್ನು. ಒಜರಾಬಿ ಶಾ ನದಾಫ್ ಅವರು ಅಳಿವಿನಂಚಿನಲ್ಲಿರುವ ಕರಡಿ ಗ್ರಾಮದ ಸ್ಮಾರಕಗಳು. ಕರಡಿ, ಬಾಗಲಕೋಟೆ ಜಿಲ್ಲೆ, ಹುನಗುಂದ ತಾಲೂಕು, 4 ಹೋಬಳಿ, ಅದ್ರ ಕರಡಿ ಶಾಸನ ಒಂದು ನೋಡಿ. ಅಲ್ಲಿ ಕರಡಿ ಇದೆ, ಊರು ಕರಡಿ ಅಂತ ಊರು ಇದೆಯಲ್ಲ ಅಲ್ಲಿ ಹುನಗುಂದ ತಾಲೂಕಲ್ಲಿ. ಓಕೆ. ಅದು ಮುಳುಗಡೆ ಆಗಿರ್ಬೇಕಿನ್ನು, ಮುಳುಗಡೆ ಆಗಿಲ್ಲ ಇನ್ನು. ಕರೆಕ್ಟ್, ಕರಡಿ. ಇದೊಂದು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ್ಬಿಟ್ಟು ಮಾಲಿಕೆಯಲ್ಲಿ ಇದೊಂದು ತಂದಿದ್ದು. ಇದು ಬಹುಶಃ 2015 ಬಂತಿದ್ದು. ಇದಕ್ಕೊಂದು ಇದಿತ್ತು, ಪುಂಡ್ಲಿ ಕಾಲಂಬಿ ಕಾಲದಲ್ಲಿ ಆಗಿದ್ದಿದ್ದು. ಸೊ ಅವಾಗ ಬಂದಿದ್ದು ಪುಸ್ತಕ ಇದು. ಬಹುಶಃ ನಾನು ಇದು ಮುಗಿಯೋಷ್ಟೊತ್ತಿಗೆ ಅವರು ಹೊರಟೋಗಿದ್ದ ಅನಿಸುತ್ತೆ ಪುಂಡ್ಲಿಕ.
ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು. ಹೋಗ್ಬಿಟ್ಟಿದ್ದ ಅನಿಸುತ್ತೆ. ಇಂದ ಬಹುಶಃ ಬರೆದಿದ್ದಾನೆ. ಇದ್ರು ಅವರು 2015 ಇದ್ರು ಇನ್ನು. ಸೊ ಆವಾಗ ಒಂದು ಈ ಥರದ್ದೊಂದು ಇದು ಸಂಪಾದನೆ, ಇವೆಲ್ಲ ಸಂಪಾದನೆಗಳು. ಸೊ ಇವೇನು ಸ್ವಂತದ್ದಲ್ಲ, ಇರೋ ಲೇಖನ ಅವು ಬೇರೆಯವ್ರ ಕೈ ಲೇಖನ ಬರೆಸಿ ಅವುಗಳಿಂದ ಇದು ಮಾಡಿ ಒಂದು ಕಡೆ ಇದಾಕಿಸಿ ಇದು ಮಾಡಿಸಿರ್ತಕ್ಕಂಥದ್ದು. ಸೊ ಇಷ್ಟು ನಮ್ಮ ಕೆಲಸಗಳು. ಇನ್ನೂ ಬೇಕಾದಷ್ಟಿವೆ, ಇವೆಲ್ಲ ಸಣ್ಣ ಪಣ್ಣವೆಲ್ಲ ಬೇಡ ಈಗ. ಇದು ಕಾಳಿ ಮತ್ತು ಹೇಗಿರುತ್ತೆ ನಿಮ್ಮ ಅಧ್ಯಯನದ ಶಿಸ್ತು? ಅಂದರೆ ಯಾವ ಟೈಮಲ್ಲಿ ಓದ್ತೀರಿ? ಹೇಗಿರುತ್ತೆ ಒಂದು ದಿನಚರಿ ಗುರುಗಳ ತಮ್ಮದು? ಇಲ್ಲ, ನಾನೀಗ ಈಗ ನಾವು ರೈತರೇ ಆಗಿದ್ದರೆ ಬಿಡುವಿರೋದಿಲ್ಲ, ಹೊಲದ ಕಡೆ ಹೋಗ್ಬೇಕು, ಇದು ಮಾಡಬೇಕು ಅಂತ. ಈಗ ಯಾವಾಗೆಲ್ಲ ಬಿಟ್ಟು ಅಧ್ಯಯನಕ್ಕೆ ಅಂತ ಹೇಳಿದ್ದು, ಅಧ್ಯಯನಕ್ಕೆ ನಾನು ಮೀಸಲಾಗಿರ್ತೀನಿ ನನ್ನೆಲ್ಲ ಸಮಯನ. ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಬೈತಾರೆ ಮೊಬೈಲ್ ನೋಡೋದು ಕೂಡ ನಾನು ಇಂಥ ವಿಷಯಗಳನ್ನೇ ನೋಡ್ತಾ ಇರ್ತೀನಿ. ಎಷ್ಟೋ ಹೊಸ ವಿಷಯಗಳು ನಮಗೆ ಬರ್ತಾ ಇರುತ್ತೆ, ಅವು ಹೊಸ ವಿಷಯಗಳು. ಅದನ್ನು ನಾವು ಈಗ ಎಷ್ಟೋ ಶಾಸನಗಳನ್ನು ನಾವು ನೋಡೋದು ಮೊಬೈಲಲ್ಲಿ. ಈಗ ಎಲ್ಲಿಂದನೋ ತೆಗೆದು ಅವ್ನು ಫೋಟೋ ಹಾಕಿರ್ತಾನೆ, ಆ ಜಾಗಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ, ಬಟ್ ಅವನು ಹಾಕಿರ್ತಾನೆ. ಸೊ ಅಂಥವನ್ನೆಲ್ಲ ನಾವು ಸಂಗ್ರಹಿಸ್ಕೊಳ್ತೀನಿ ನಾನು ಇದರಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಲೇಖನ ಬಂದರೆ ಅದನ್ನು ನಾನು ಕ್ಲಿಪ್ ಮಾಡ್ಕೊಳ್ತೀನಿ ನಾನು ಇದರಲ್ಲಿ. ಸೊ ಅಂದರೆ ಅಧ್ಯಯನ ಅನ್ನೋದು ನಾವು ಬರೀ ಪುಸ್ತಕ ಒಂದೇ ಅಲ್ಲ ಇವತ್ತಿಗೆ. ಸೊ ಈಗ ನಾವು ಬೇರೆ ಬೇರೆ ಮೂಲಗಳನ್ನು ನಾವು ಹೋಗ್ಬೇಕು, ಯೂಟ್ಯೂಬ್ಗಳಿಗೂ ಹೋಗ್ಬೇಕು. ಈಗ ಯೂಟ್ಯೂಬ್ಗಳಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿರ್ತಾರೆ. ನಾವು ಒಂದು 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 ವಸ್ತು ಇದೆ ಅಂದಾಗ ಆ ವಸ್ತುವಿನಲ್ಲಿ ನಾವು ಕೆಟ್ಟದ್ದನ್ನು ನೋಡ್ಬೋದು, ಒಳ್ಳೆಯದನ್ನು ನೋಡ್ಬೋದು, ಅಷ್ಟೇ ಅದು. ಸೊ ಆದಷ್ಟು ಇಂಥ ಒಂದು ವಿಷಯ ಹುಡುಕೊಂಡೋದ್ರೆ ನಮ್ಗೆ ಹೊಸ ವಿಷಯಗಳು ಎಷ್ಟು ಸಿಗ್ತವೆ ಅಂತಂದರೆ ನಾವು ಸಂಪಾದಿಸ್ಕೊಳ್ತೀವಿ, ಅದನ್ನೇ ನೋಡ್ತೀನಿ. ಸೊ ನೋಡ್ತೀನಿ ಇದನ್ನೆಲ್ಲ. ಅಂದರೆ ಅಪ್ಡೇಟ್ ಆಗ್ಬಿಟ್ಟಿದ್ರಿ ಇವತ್ತಿನ ಕಾಲಕ್ಕೆ? ಆಗಲೇಬೇಕು, ಅನಿವಾರ್ಯ ಅದು. ಬೇರೆ ನಾವು ಆಗಲಿಲ್ಲ ಅಂದರೆ ನಾವು ಆಗೇ ಇರ್ತೀವಿ ಅಷ್ಟೇ. ಅದನ್ನು ಮತ್ತು ಬೇರೆಯವರಿಗೆ ಆಶ್ರಯಿಸ್ಕೊಂಡು ಹೋಗ್ಬೇಕು. ಅವಾಗ ಭಾಳಷ್ಟು ಎಷ್ಟು ಅಂತ ಆಶ್ರಯಿಸ್ತೀರಿ? ಈಗ ಬೇರೆಯವ್ರನ್ನ ಇದು ನಾವು ಏನೋ ಒಂದು ಸಣ್ಣ ಪಣ್ಣವಾಗ ಆಶ್ರಯ, ಬಟ್ ಎಲ್ಲಕ್ಕೂ ನಾವು ಆಶ್ರಯ ತಗೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೂ ಮತ್ತು ಊಟ ಆದ ತಕ್ಷಣ ನಾನು ಇವತ್ತು ನಿಮಗಾಗಿ ಇಷ್ಟು ಇಲ್ಲ ಅಂದರೆ ನಾನು ಅಲ್ಲಿರ್ತಾಯಿದ್ದೆ, ಎಲ್ಲಿ ಅಕಾಡೆಮಿಲಿ BMC ಇದರಲ್ಲಿ. ಹೌದು, ಅಲ್ಲಿ ಪ್ರೂಫ್ ನೋಡ್ತಾ ಇರ್ತೀನಿ, ಕುಳಿತುಕೊಂಡಿರ್ತೀನಿ, ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತೀವಿ. ಅಲ್ಲಿ ಯಾರಾದ್ರು ಬರ್ತಾ ಇರ್ತಾರೆ, ಮಾತಾಡ್ತಾ ಇರ್ತೀವಿ, ಚರ್ಚೆ ಮಾಡ್ತಾ ಇರ್ತೀವಿ, ವಿಷಯಗಳು, ಹೊಸ ವಿಷಯಗಳು. ಸೊ ನಡೀತಾ ಇರುತ್ತೆ ಇದು. ಅಧ್ಯಾಪನ ಎರಡೂ ನಡೀತಾ ಇರುತ್ತೆ. ಸೊ ಯಾರಲ್ಲಿ ಅಧ್ಯಾಪನ ಎರಡೂ ಇರುತ್ತೋ ಅವನು ಸಕ್ಸಸ್ ಆಗ್ತಾನೆ. ಯಾರು ಬರೀ ಅಧ್ಯಯನ ಮಾಡ್ಕೊಂಡಿರ್ತಾನೋ ಅವ್ನು ಸಕ್ಸಸ್ ಆಗೋಲ್ಲ. ಅವನು ಅಂದರೆ ಬರೀ ಸ್ಟಡಿ ಮಾಡ್ಕೊಂಡಿದ್ರೆ ಅವನು ಹೊಟ್ಟೆ ಒಳಗಡೆ ಹಂಗೆ ಇರುತ್ತೆ, ಅದು ಹೊಟ್ಟೆ ಒಳಗಡೆ ಇರುತ್ತೆ. ಆಚೆ ಬರಬೇಕದು, ತಲುಪಬೇಕು. ಹೌದು, ನಾವು ಆಚೆ ಬಂದಾಗಲೇ ನಾವು ಏನು ಅಧ್ಯಯನ ಮಾಡಿದ್ವಿ ಅದಕ್ಕೆ ಒಳಿತು ಕೆಡುಕಲು ಗೊತ್ತಾಗೋದು. ನೀವು ಒಳಗಡೆ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಅದರಿಂದ. ಸೊ ಅದು ಅಧ್ಯಯನ ಬೇಕು, ಅಧ್ಯಾಪನ ಬೇಕು. ಅಧ್ಯಾಪನ ಎಂಬತಕ್ಕಂಥದ್ದು ಮಾತಾಡೋದ್ರ ಮೂರ್ತಿ ಅಲ್ಲ, ಬರವಣಿಗೆ ಮೂಲಕನೂ ಅದು ಈಚೆಗೆ ಬರಬೇಕದು. ಬರವಣಿಗೆ ಮೂಲಕ ಈಚೆಗೆ ಬರಬೇಕು. ಅದು ಅಂದರೆ ಅಧ್ಯಾಪನ ಎರಡೂ ಇರಬೇಕು. ಅದನ್ನು ಎರಡೂ ಇದ್ದವನೇ ಅವನು ಸಕ್ಸಸ್ ಆಗ್ತಾನೆ ಜೀವನದಲ್ಲಿ. ಎರಡೂ ಇಲ್ಲ ಅಂದರೆ ಯಾವುದೋ ಒಂದಿದ್ರೂ ಕೂಡ ಸಕ್ಸಸ್ ಆಗೋಲ್ಲ. ಬರೀ ಅಧ್ಯಾಪನ ಇದ್ಬಿಟ್ರೂ ಆಗೋದಿಲ್ಲ. ಅಧ್ಯಾಪನ ಇದ್ದರೆ ಅಧ್ಯಾಪನಕ್ಕೆ ಅಧ್ಯಯನ ಬೇಕೇ ಬೇಕು. ಯಾಕಂದರೆ ಕೊಳಾಯಲ್ಲಿ ನೀರು ಬರೋಕ್ಕೆ ಟ್ಯಾಂಕಲ್ಲಿ ನೀರು ತುಂಬಲೇ ಮತ್ತೆ ಅದು ಬೇಕೇ ಬೇಕು. ಅದು ಅಂದರೆ ಜ್ಞಾನವನ್ನು ಸಂಪಾದಿಸ್ಕೊಳ್ಬೇಕು. ಸಂಪಾದಿಸಿದಂಥ ಜ್ಞಾನವನ್ನು ನಮ್ಮದೇ ಆದಂಥ ರೀತಿಯಲ್ಲಿ ಅದು ಹೊರಗಡೆ ಬಿಡಬೇಕು ನಾವು ಅದನ್ನು. ಸೊ ಆವಾಗಲೇ ನಾನು ಸಕ್ಸಸ್ ಆಗೋದು. ನಮ್ಮ ಓದು ಮತ್ತು ಬರವಣಿಗೆಗಳೆರಡೂ ಕೂಡ ಅದು ಮತನ ಆಗುತ್ತೆ ಅವಾಗ ಹೊರಗಡೆ ಬಿಟ್ಟಾಗ. ಒಳಗಡೆ ಇದ್ದಾಗ ಏನೂ ಆಗೋದಿಲ್ಲ, ಒಳಗಡೆ ಇದ್ದಾಗ ಅದೇ ಕೊಳಿತಾ ಇರುತ್ತೆ. ಅದನ್ನು ನಾವು ಹೊರಗಡೆ ಬಿಟ್ಟಾಗ ಅದು ಮತನಕ್ಕೆ ಶುರುವಾಗುತ್ತೆ. ಹೇಳಿದ ಸರಿ ಅಲ್ಲ ಅನ್ನೋದು ಅಲ್ಲಿ ಬರುತ್ತೆ. ಅಲ್ಲಿ ಆವಾಗ ನಾವು ತಿದ್ದುಕೊಳ್ಬೋದು, ಇನ್ನು ಮತ್ತೆ ಮುಂದಿನ ಹೆಜ್ಜೆ ಇಟ್ಕೊಂಡು ಹೋಗ್ಬೋದು. ಸೊ ಇದು ನನ್ನ ಸಂದೇಶ. ಆಗಲಿ, ಭಾಳ ಸಂತೋಷ. ಗುರುಗಳ ಜೊತೆಗೆ ಈಗ ಆ್ಯಕ್ಚುಲಿ ಮಾತುಕತೆ ಶುರು ಆಗುತ್ತೆ. ಬನ್ನಿ ಅವ್ರ ಹಿನ್ನೆಲೆ ಸ್ವಲ್ಪ ಕೇಳಂತೆ. ಗುರುಗಳು ಭಾಳ ಧನ್ಯವಾದ. ಕ್ಷಮಿರ್ಲಿ, ಸರ್ಗೆ ನಮಗೆ ಸುಸ್ತಾಗಿರ್ಬೋದು, ಗುರುಗಳಿಗಾಗಲ್ಲ. ಯಾಕೆ ಗೊತ್ತಾ, ಅಷ್ಟು ಆಸಕ್ತಿ ಇದೆ ಅವ್ರ ಕ್ಷೇತ್ರದ ಬಗ್ಗೆ, ವಿಷಯದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ. ನಾವು ಅವ್ರ ವಿದ್ಯಾರ್ಥಿಗಳೇ. ಬನ್ನಿ ಸರ್ ಒಂದು ಹಿನ್ನೆಲೆ ಕೇಳೋಣ. ಸ್ವಾಗತ ಸರ್ ಮತ್ತೊಮ್ಮೆ ಕಲಾಮಾಧ್ಯಮಕ್ಕೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.